ಸೊ ನಾನು ಕೇಳ್ತಾ ಇರುವ ದೇವಜನರೇ, ನಿಮ್ಮೆಲ್ಲರಿಗೂ ವಂದನೆಗಳು ಮತ್ತು ಸ್ವಾಗತ. ನಾವು ತಂದೆಯಾಗಿರೋ ದೇವರು ಮತ್ತು ಯೇಸುವ ಮೆಸ್ಸಿಹ ಕರ್ತನು ನಮಗೆ ಸಹಾಯಕನಾಗಿರೋ ಪವಿತ್ರ ಆತ್ಮ ಕೃತಜ್ಞತೆಯನ್ನು ಹೇಳಿ ನಾವು ಈ ಪಾಠವನ್ನು ಪ್ರಾರಂಭಿಸೋಣ. ನಾವು ಹೇಳಿರೋ ಥರನೇ ನಾವು ದೇವರಿಂದ ಸತ್ಯ ಕಲಿಯೋದು. ಸೊ ದೇವರಿಂದ ಸತ್ಯ ಕಲಿಯೋದ್ರಲ್ಲಿ ಫಸ್ಟ್ ಸಾಮ್ಯ ಅಂತ ನೋಡಿದ್ದೀವಿ, ಆಮೇಲೆ ದೃಷ್ಟಾಂತ ಅಂತ ನೋಡಿದ್ದೀವಿ. ಈಗ ನಾವು ನೆರಳು, ನಿಜ ಸ್ವರೂಪ, ನೆರಳು. ಈ ದೃಷ್ಟಾಂತ ಮತ್ತು ನಿಜ ಸ್ವರೂಪ ನೆರಳಿಗೆ ವ್ಯತ್ಯಾಸ ಏನಂತ ಕೇಳಿದ್ರೆ, ದೃಷ್ಟಾಂತ ಆಲ್ರೆಡಿ ಆಯಿತು, ಅದು ಒಂದೇ ಸಲ ಆಗೋದು. ನೋಡಿ, ಈಗ ನಾವು ಎಲಿಷಾ ಇದು ಅವರಿಗೆ ಅದ್ಭುತ ಮಾಡಿರೋದು ಒಂದೇ ಸಲ ಆಯಿತು. ಮತ್ತು ತಿರ್ಗಾ ಎಲಿಷಾ ಎರಡನೇ ಸಲ ಒಂದು ಅದ್ಭುತ ಅದೇ ಥರ ಕುಷ್ಠರೋಗ ಮಾಡಲಿಲ್ಲ. ಈಗ ಅಬ್ರಾಮನ್ ನೋಡಿದ್ರೆ ಅವ್ರದ್ದು ಮದುವೆ ಅದು ಒಂದೇ ಸಲ ಆಯಿತು. ಈ ಥರ ಈ ದೃಷ್ಟಾಂತ ಅಂತ ಹೇಳೋದು ಒಂದೇ ಸತಿ ಆಗಿರೋದು. ಈಗ ಉದಾಹರಣೆಗೆ ದಾವೀದು ಸಿಂಹದ ಬಾಯಿಯನ್ನು ಮತ್ತು ಗೋಲಿಯತನ್ನು ಸಾಯಿಸಿರೋದು, ಇದೆಲ್ಲ ಒಂದೇ ಸಲ, ಪದೇ ಪದೇ ಗೋಲಿಯತನ್ನು ಸಾಯಿಸಿಲ್ಲ ಅವರು. ಇದು ದೃಷ್ಟಾಂತ ಅಂತ ಆಯಿತು. ಬಟ್ ನಿಜ ಸ್ವರೂಪ ಅಂತ ಹೇಳೋದು ಸ್ವಲ್ಪ ಡಿಫ್ರೆನ್ಸ್ ಇದೆ. ಅದು ಹೆಂಗಂದ್ರೆ, ಉದಾಹರಣೆಗೆ ಈಗ ನಾನು ಇದನ್ನು ತಗೊಂಡು ಇಲ್ಲಿ ಇಟ್ಬಿಟ್ರೆ ಇದಕ್ಕೊಂದು ನೆರಳು ಬೀಳ್ತದೆ, ಬೆಳಕು ಪ್ರಕಾರ ಒಂದು ಬೆಳಕು ಒಂದು ಇದುದು ನೆರಳು ಬೀಳ್ತದೆ, ಇದುದೇ. ಸೊ ಈ ತಲೆ ಇಲ್ಲಿರ್ತದೆ, ಈ ತಲೆ ಇಲ್ಲಿ ಬರ್ತದೆ, ಇಲ್ಲಿ ನೋಡಿ. ಆಗ ಏನಾಗ್ತದೆ, ನೆರಳು ಇಲ್ಲಿಂದ ಪ್ರಾರಂಭ ಆಗ್ತದೆ. ನೆರಳು ಹಿಂಗೆ ಹೋಗಿ ಹೋಗಿ ಕಡಿಮೆ ಆಗಿ 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 ಇಲ್ಲಿ ನೆರಳು ಕಡಿಮೆ ಆಗಿದೆ, ಮುಗೀತು, ನೆರಳು ಮುಗೀತು. ಇಲ್ಲಿಂದ ನಿಜ ಸ್ವರೂಪ ಬರ್ತದೆ, ನಿಜ ಸ್ವರೂಪ ಇದು. ಸೊ ಇದಕ್ಕೂ ಇದು ತುಂಬಿಸ್ಲೇಬೇಕು. ನೋಡಿ, ಇದೊಂದು ನೆರಳು ಇಷ್ಟು ದೂರ ಇದೆ, ಈ ನೆರಳು ತುಂಬ ಉದ್ದ ಆದ್ರೂ ಈ ನೆರಳು ಇಷ್ಟೂ ಆಗ್ಬೋದು. ಸೊ ಈ ನೆರಳು ಎಷ್ಟಿದೆ, ಇದು ನೆರಳು ನಾವು ಪದೇ ಪದೇ ಮಾಡ್ತಾ ಇರೋದು ಏನಕ್ಕೆ, ಇದನ್ನು ತುಂಬಿಸೋಕೆ. ಕಾರಣ ಈ ನೆರಳು ಹಿಂಗೆ ನಾವು ಎತ್ಬಿಟ್ರೆ ಹಿಂಗೆ ಬರ್ಬೇಕು. ನೋಡಿ, ಇದು ಹಿಂಗೆ ಬಿದ್ದಿರೋ ನೆರಳು, ಇದು ನಾವು ಹಿಂಗೆ ಎತ್ತೋಗಿ ಇದ್ರೊಳಗೆ ಸೇರಲೇಬೇಕು. ಸೊ ಅಂಥ ಕ್ರಿಯೆಗಳು ಮಾತ್ರ. ಆ ಥರ ಬೈಬಲಲ್ಲಿ ನೆರಳು ಮತ್ತು ನಿಜ ಸ್ವರೂಪ ಇದೆ. ಈಗ ದೇವಾಲಯ ಒಂದು ನಿಜ ಸ್ವರೂಪಕ್ಕೆ, ಪರಲೋಕದಲ್ಲಿ ಒಂದು ನಿಜ ಸ್ವರೂಪ ಇದೆ, ಬಟ್ ಭೂಲೋಕದಲ್ಲಿ ಅದೊಂದು ನೆರಳು ಇತ್ತಂತೆ. ಹಾಗಾದ್ರೆ ಪರಲೋಕದಲ್ಲಿ ದೇವಾಲಯ ಬರಬೇಕಾದ್ರೆ ಅದು ನೆರಳು ಭೂಮಿಯಲ್ಲಿದೆ. ಆ ನೆರಳು ಎಲ್ಲಿದೆ, ಅದರಲ್ಲಿ ನಾವು ಒಂದೊಂದು ಕಾರ್ಯಗಳು, ನೆರಳು ಒಂದು ಕಪ್ಪು ಬೆಳಕಲ್ಲಿ ನೆರಳು ಕಾಣಿಸೋದು, ಅದೊಂದು ವಸ್ತು, ಅದು ಒಂದು 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 ವಿಷಯ. ಅದು ಅದ್ರಲ್ಲಿ ನಾವು ತುಂಬಿಸ್ಲೇಬೇಕು. ನೆರಳು ತುಂಬಿಸಿ 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 ಬರುವಾಗ ನೆರಳು ಮುಗಿಬೇಕು, ಆಮೇಲೆ ವಸ್ತು ನಿಜ ಸ್ವರೂಪ ಪ್ರಾರಂಭ ಆಗುತ್ತೆ. ಹಾಗಾದ್ರೆ ದೇವಾಲಯದಲ್ಲಿ ಏನು ಮಾಡ್ತಾ ಇದ್ರು, ಬಲಿ. ಅವ್ರ ಬಲಿ ಏನಾಯ್ತು, ಒಂದು ಪಾಪಿ ಇದು ಬಲಿ ಒಂದೇ ಸಲ ಮಾಡಿ ಮುಗಿಸಿಲ್ಲ ಅವರು. ಅದೇ ಪಾಪಿ ನಾವೇನು ತಿರ್ಗ ಪಾಪಿ ಮಾಡ್ಬೋದು, 5 ವಯಸ್ಸಲ್ಲಿ ಪಾಪ ಮಾಡ್ಬೋದು, 5 ವರ್ಷ ನಂತರ ಮಾಡ್ಬೋದು, 10 ನಂತರ ಮಾಡ್ಬೋದು. ಅದಕ್ಕೆ ಒಂದೇ ಸತಿ ಮಾಡಿರೋದು ಲೈಫ್ಗೆ ಪರ್ಮನೆಂಟ್ ಆಗಲ್ಲ. ಅದು ಮಾಡುವಾಗೆಲ್ಲ ಏನಾಗಬೇಕು, ತುಂಬಿಸ್ತಾನೇ ಇರಬೇಕು. ಹಾಗಾದ್ರೆ ಪದೇ ಪದೇ ಮಾಡಿ ನೆರಳನ್ನು ತುಂಬಿಸಿದ್ರೆ ಮಾತ್ರ ಆ ನೆರಳದು ನಿಜ ಸ್ವರೂಪ ಸೃಷ್ಟಿಯಾಗೋದು. ಆ ಥರ ಬೈಬಲಲ್ಲಿ ಕೆಲವು ಸತ್ಯಗಳಿದೆ. ಹಾಗಾಗಿ ಇದನ್ನು ನಾವು ಇಷ್ಟ ಬಂದಾಗಿಲ್ಲ, ನಾವು ತುಂಬಿಸ್ಬೇಕು, ಅದರಲ್ಲಿ ಒಂದು ಭಾಗವಾಗಿ ನೆರಳಾಗಿ ಸೇರಬೇಕು. ಆಮೇಲೆ ಅದು ವಸ್ತುವಾಗಿ, ಈಗ ಆ ವಸ್ತುವನ್ನು ಮಾಡುವಾಗ ಅದ್ರಲ್ಲಿ ಎಷ್ಟು ಏನೇನೋ ಹಾಕಿನೇ ಮಾಡಿರೋದು, ಆಟಮ್ಗಳು, ತುಂಬ ಸೈನ್ಸ್ ಇದೆಯಲ್ಲ, ಆ ಆಟಮ್ ಎಲ್ಲನೇ ಅದು ಮಾಡಿರೋದು. ಅದೇ ಥರ ನೆರಳು ಒಂದು ಮಾಸ್ ಅದು. ಸೊ ಈ ಥರ ಇದು ಆಕ್ಚುಲಿ ಸೈನ್ಸ್, ಮಾಸ್ ಮ್ಯಾಟ್ರ್ ಅಂತ ನಾವು ಹೇಳ್ತೇವೆ, ದ್ರವ್ಯ ರಸಾಯನ ಮತ್ತು ದ್ರವ್ಯ. ಈಗ ಬೈಬಲಲ್ಲಿ ಧರ್ಮಶಾಸ್ತ್ರ ಈ ಥರ ಒಂದು ನೆರಳಾಗಿದೆ, ಅದು ನಿಜ ಸ್ವರೂಪ ಪರಲೋಕದಲ್ಲಿದೆ. ಭೂಮಿಯಲ್ಲಿರೋರು ಅದನ್ನ ನೆರಳು ಮಾಡಿಲ್ಲ ಅಂದ್ರೆ ಆ ನೆರಳು ತುಂಬಲ್ಲ. ಅಲ್ಲಿ ಮಾಡೋದು ಮಾಡಲೇಬೇಕು, ಅದು ಮಾಡಿದ್ರೆ ಮಾತ್ರ. ಆ ಥರ ಧರ್ಮಶಾಸ್ತ್ರ ಪಾಪ ಪರಿಹಾರ ಅಂತಿರೋದು ಏನಾಯ್ತು, ಒಂದು ನೆರಳಾಗಿತ್ತು. ಧರ್ಮಶಾಸ್ತ್ರ ಮದುವೆಗಳು, ಧರ್ಮಶಾಸ್ತ್ರ ಮಾಡಿರೋ ಪ್ರತಿಯೊಂದು ಕಾರ್ಯಗಳು ಬರಬೇಕಾಗಿರುವ ಸತ್ಯಗೆ ಒಂದು ನಿಜ ಸ್ವರೂಪವಾಗಿ ಇತ್ತು ಅಂತ ಕೊಲೋಸ್ಯ 2:19.
ಕೊಲೊಸ್ಸೆ 2:17. ಇವು ಮುಂದೆ ಬರಬೇಕಾಗಿದ್ದ ಕಾರ್ಯಗಳ ಛಾಯೆಯಾಗಿವೆ. ಇವುಗಳ ನಿಜ ಸ್ವರೂಪವು ಕ್ರಿಸ್ತನೇ. ನೋಡಿದ್ರ, ಸೊ ನಿಜವಾಗಿ ಕ್ರಿಸ್ತನಂತ ಒಂದು ವಸ್ತು ಇದೆ, ಮಾಡಿರೋದು ಈ ವಸ್ತುಗೆ ಬರಬೇಕಾಗಿರೋ ಛಾಯವಾಗಿ ಮಾಡ್ಕೊಂಡು ಬಂದಿದ್ದೀವಿ ನಾವು. ಇನ್ನು ನಾವೇನ್ ಮಾಡ್ಬೇಕು, ನಾವು ಮಾಡಿ ವಸ್ತುವಲ್ಲಿ ತುಂಬಬೇಕು, ವಸ್ತುನು ಪೂರ್ತಿ ಆಗ್ಬೇಕು, ವಸ್ತುವಲ್ಲಿ ಏನಿದೆ ಅದನ್ನು ನಾವು ತುಂಬಿಸ್ಬೇಕು. ಹಾಗಾದ್ರೆ ಹಳೆ ಒಡಂಬಡಿಕೆ ಛಾಯವಾಗಿ ಇತ್ತು, ಹೊಸ ಒಡಂಬಡಿಕೆ ಕ್ರಿಸ್ತನಾಗಿರೋ ವಸ್ತು ಆಗ್ತಾ ಇದ್ದೇವೆ. ಹಾಗಾದ್ರೆ ಫಸ್ಟ್ ದೇವರು ನೆರಳು ಕೊಟ್ಬಿಟ್ರು, ಆಮೇಲೆ ವಸ್ತು ಮಾಡಿದ್ರು. ಹಾಗಾದ್ರೆ ವಸ್ತು ಆಲ್ರೆಡಿ ದೇವರು ಮಾಡಿ ಇಕ್ಕಿದ್ದಾರೆ, ಆ ವಸ್ತು ನೆರಳು ಭೂಮಿಯಲ್ಲಿ ಫಸ್ಟ್ ಬಂತು. ಈ ಭೂಮಿಯಲ್ಲಿ ನೆರಳು ಮುಗಿದ ಮೇಲೆ ದೇವ್ರು ಮಾಡಿರೋ ವಸ್ತುವಲ್ಲಿ ನಾವು ಸೇರ್ಬೇಕು, ನಾವು ತುಂಬಬೇಕು ಆ ವಸ್ತು ಒಳಗೆ. ಸೊ ಕ್ರಿಸ್ತನಂತ ಒಂದು ವಸ್ತು ಇದೆ, ಕ್ರಿಸ್ತನಂತ ವಸ್ತುದು ನೆರಳು ಮೋಶೆ ಆಗಿತ್ತು. ಸೊ ಮೋಶೆಯಲ್ಲಿ ಮಾಡಿರೋದೆಲ್ಲ ನೆರಳಾಗಿತ್ತು, ಕ್ರಿಸ್ತನಲ್ಲಿ ಮಾಡೋದೆಲ್ಲ ವಸ್ತು ಆಗ್ತಾ ಇರ್ತದೆ. ಈ ತರ ಬೈಬಲಲ್ಲಿ ಕೆಲವು ಕಾರ್ಯಗಳು ಇದೆ ಅಂತ. ಇದು ದೇವರು ಹೇಳ್ಕೊಡೋ ಪಾಠ ಇದು. ಆಗ ದೇವರಲ್ಲಿ ನಡೆಯೋರಿಗೆ ಈ ತರ ಛಾಯೆಗಳು ಅರ್ಥ ಆಗ್ತದೆ, ಈ ತರ ನೆರಳುಗಳು ಅರ್ಥ ಆಗ್ತದೆ, ಏನೇನು ನೆರಳಿದೆ ಅಂತ. ಎಲ್ಲರಿಗೂ ಅರ್ಥ ಆಗಲ್ಲ ಇದು. ಆಗ ನಾವು ಇವತ್ತು ನೋಡುವುದು ಒಂದು ಈ ತರ ಇರುವ ನೆರಳು, ಅದೇನಕ್ಕೆ ಮಾಡ್ಬೇಕಂತ. ಅದರಲ್ಲಿ ಮದುವೆನಿದೆ, ಇದೆಲ್ಲ ಸ್ವಲ್ಪ ಡೀಟೇಲ್ ಆಗಿ ತುಂಬಾ ಸಣ್ಣ ಸಣ್ಣ ವಿಷಯ ತಿಳ್ಕೊಳ್ಬೇಕು. ಸ್ವಲ್ಪ ಬ್ರಾಡ್ ಆಗಿರೋದು, ಈಗ ಸ್ವಲ್ಪ ದೊಡ್ಡದಾಗಿರೋದು ನಾವೀಗ ಹೇಳ್ತಾ ಇದ್ದೀನಿ, ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋದು. ಅದು ಇಸ್ರೇಲ್ ಜನ ಐಗಿಪ್ತು ಬಿಟ್ಟು ಬರುವಾಗ ದೇವರು ಅವ್ರಿಗೆ ಒಂದು ಹಬ್ಬ ಮಾಡಕ್ ಹೇಳಿದ್ರು. ಅದೇ ಫಸ್ಟ್ ಧರ್ಮಶಾಸ್ತ್ರ, ಅದು ವಿಮೋಚನಾ ಕಾಂಡ 12 ಡೀಟೇಲ್ ಆಗಿ ಬರ್ತಿದೆ. ಇದು ಮೊದಲನೇ ತಿಂಗಳಾಗಬೇಕು, ಇಲ್ಲಿ ನೀವು 10ನೇ ದಿವಸ ಒಂದು ಕುರಿ ತಗೊಳ್ಬೇಕು, 3 ದಿವಸ ಮನೇಲಿ ಇಟ್ಕೊಂಡು 14 ಸಾಯಂಕಾಲ ಅದನ್ನು ಕುಯ್ಬೇಕು, ಆಮೇಲೆ ನೀವು 15ಗೆ ಪಸ್ಕ ಹಬ್ಬ ಅಂತ ಆಚರಿಸಲೇಬೇಕು ಅಂತ ಒಂದು ಹಬ್ಬ ಕೊಟ್ಬಿಟ್ಟು. ಈ ಜನ ಇಸ್ರೇಲ್ ಒಳಗೆ ಬರುವಾಗ, ಕಾನಾನ್ ಒಳಗೆ ಪ್ರವೇಶ ಮಾಡುವಾಗ ಇದು ಮರಿಬಾರ್ದಂತ 2ನೇ ವರ್ಷ, ನೀವು ಅರಣ್ಯ ಕಾಂಡ 9ನೇ ಅಧ್ಯಾಯದಲ್ಲಿ 2ನೇ ವರ್ಷನೇ ದೇವ್ರು ಹೇಳ್ತಿದ್ದಾರೆ ಇಸ್ರೇಲ್ ಜನ ಹೇಳ್ಬೇಕು, ಮರಿಬೇಡ, ಅದು ಮಾರ್ಲೇಬೇಕಂತ. 9:1 ನೋಡಿ, ಅರಣ್ಯ 9:1. ಇಸ್ರಾಯೇಲ್ಯರು ಐಗುಪ್ತ ದೇಶವನ್ನು ಬಿಟ್ಟು ಬಂದ 2ನೇ ವರ್ಷದ ಮೊದಲನೇ ತಿಂಗಳಲ್ಲಿ ಸಿನಾಯಿ ಅರಣ್ಯದಲ್ಲಿ ಯೆಹೋವನು ಮೋಶೆಗೆ ಇಸ್ರಾಯೇಲ್ಯರು ಪಸ್ಕ ಹಬ್ಬವನ್ನು ನೇಮಕವಾದ ಕಾಲದಲ್ಲಿ ಆಚರಿಸಬೇಕು. ನೋಡಿದ್ರೆ ಇದು ಒಂದೇ ಸಲ ಮಾಡು ಬಿಟ್ಬಿಟ್ಟಿದ್ರೆ ಇದು ನಮ್ಗೆ ನಿದರ್ಶನ ರೂಪ ಆಗ್ತದೆ. ಬಟ್ ಇದೇನಾಯ್ತು, ನೆರಳಾಯ್ತು. ಹಂಗಾದ್ರೆ ಏನು, ಪ್ರತಿ ವರ್ಷ ಅದೇ 14 ಅದೇ ರಾತ್ರಿ ನೆನ್ಸ್ಕೊಳ್ಬೇಕು. ನೀವು ವಿಮೋಚನಾ ಕಾಂಡ 12:40 ಬರುವಾಗ ಅದೇ ರಾತ್ರಿ ನೀವು ನೆನ್ಸ್ಕೊಳ್ಬೇಕು ಪ್ರತಿ ವರ್ಷ. ಇದು ನಿಮ್ಗೆ ಒಂದು ತಲಾಂತರಗೆ ನಾನು ಕೊಟ್ಟಿರೋ ಧರ್ಮಶಾಸ್ತ್ರ ಅಂತ ಹೇಳ್ಬಿಟ್ಟು. ಸೊ ಹಾಗಾದ್ರೆ ಪ್ರತಿ ವರ್ಷ ಏನ್ ಮಾಡ್ಬೇಕು, ಅವರು ಮರೀಲೆ ಅದು ಮಾಡ್ಕೊಂಡೇ ಬರ್ಬೇಕು ಅವರು. ಈಗ ವಿಮೋಚನಾ ಇದು ಯಾಜಕ 23 ಸ್ಟಾರ್ಟಿಂಗು, ಇದು ನಮ್ಮ ಯೆಹೋವ ಕೊಟ್ಟಿರುವ ಹಬ್ಬಗಳು, ಇದು ಯೆಹೋವನೇ ಹಬ್ಬಗಳಂತೆ. ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀವು ಇಸ್ರಾಯೇಲ್ಯರಿಗೆ ಹೀಗೆ ಆಜ್ಞಾಪಿಸಬೇಕು, ಯೆಹೋವನಿಂದ ನೇಮಕವಾದ ಹಬ್ಬಗಳ ದಿನಗಳು ಇವೆ. ಈ ದಿನದಲ್ಲಿ ನೋಡಿ, ಇದು ಯೆಹೋವನಿಂದ ನೇಮಕವಾಗಿರುವ ಅಂತ ಹೇಳಿದ್ದಾರೆ ಇಲ್ಲಿ. ಓಕೆ, ಬಟ್ ನೋಡಿ ಎಷ್ಟು ಚೇಂಜಸ್ ಮಾಡ್ತಾರೆ ನೋಡಿ, ಬೇಕು ಅಂತ ಇದು ಮಾಡೋದು. ಇದು ನೀವು ನೋಡಿ, ಯಾಕೆ ಕನ್ನಡದವರು, ಕಾರಣ ಟ್ರಾನ್ಸ್ಲೇಷನ್ ಮಾಡೋರಿಗೆ ಅದು ಸೀರಿಯಸ್ನೆಸ್ ಗೊತ್ತಿಲ್ಲ. ಪರವಾಗಿಲ್ಲ, ಇರಲಿ, ಅದಕ್ಕೇನಿದೆ ಅಂತ ತಿಳ್ಕೊಳ್ತಾರೆ. ಹಂಗೆ ಮಾಡಬಾರ್ದು ನಾವು. ನೋಡಿ, ನಾವೀಗ ನಾನು ಇಂಗ್ಲಿಷ್ ಓದ್ತೀನಿ. ದ ಲಾರ್ಡ್ ಸ್ಪೇಕ್ ಅಂಟು ಮೋಸಸ್ ಸೇಯಿಂಗ್, ಸ್ಪೀಕ್ ಅಂಟು ದ ಚಿಲ್ಡ್ರನ್ ಆಫ್ ಇಸ್ರೇಲ್ ಅಂಡ್ ಅಂಟು ದಮ್ ಕನ್ಸರ್ನಿಂಗ್ ದ ಫೀಸ್ಟ್ ಆಫ್ ದ ಲಾರ್ಡ್. ಯೆಹೋವನ ಹಬ್ಬಗಳು. ಅಲ್ಲಿ ನೋಡಿ, ನೇಮಕ ಅಂತ ಒಂದು ಹೊಸ ಪದಾನೇ ಬಂತು. ಸೊ ದೇವರು ನೇಮಕ ಮಾಡಿರೋ ಪದ ಅಂತೆ ಹಬ್ಬಗಳಂತೆ. ಇಲ್ಲಿ ಹಂಗಲ್ಲ, ಕನ್ಸರ್ನಿಂಗ್ ದ ಫೀಸ್ಟ್ ಆಫ್ ದ ಲಾರ್ಡ್ ವಿಚ್ ಈ ಶಲ್ ಪ್ರೊಕ್ಲೇಮ್. ನೋಡಿ, ದೇವರ ಹಬ್ಬಗಳು ನೀನು ಜನರಿಗೆ ಹೇಳ್ಕೊಡ್ಬೇಕಂತ ಇಲ್ಲಿ ಬಂದಿರೋ ಟ್ರಾನ್ಸ್ಲೇಷನ್. ಇದು ಕಿಂಗ್ ಜೇಮ್ಸ್ ವರ್ಷನ್ ನಾನು ಓದ್ತಾ ಇರೋದು. ಇದು ಬಂದು ಕಂಕಾರ್ಡೆನ್ಸ್ಗೆ ಕಂಪ್ಯಾರಿಟಿವ್ ಆಗಿ ಮಾಡಿರೋ ಬೈಬಲ್ ಇದು. ಅದಕ್ಕೆ ಕನ್ನಡದಲ್ಲಿ NIV ಕಂಕಾರ್ಡೆನ್ಸ್ ಇಲ್ಲ, KJVಗೆ ಮಾತ್ರ ಕಂಕಾರ್ಡೆನ್ಸ್ ಇರೋದು. ಸೊ KJV ಫಾಲೋ ಮಾಡೋರಿಗೆ ಕಂಕಾರ್ಡೆನ್ಸ್ ನೋಡಬಹುದು. ಸೊ ಇದು ಡೀಟೇಲ್ ಆಗಿ ನಾವು ಬೈಬಲ್ ಸ್ಟಡಿ ಮಾಡುವಾಗ ಇದೆಲ್ಲ ಎಷ್ಟು ಮುಖ್ಯ, ಎಷ್ಟು ಫೈನ್ಸ್ ಡೀಟೇಲ್ಗಳಿದೆ ಅಂತ ಅರ್ಥ ಆಗ್ತದೆ. ಜಸ್ಟ್ ಆಚೆಂಜ ಓದೋರಿಗೆ ಬಿಡು, ಏನಿದೆ ಪರವಾಗಿಲ್ಲ, ಅವ್ನಿಗೆ ಅಷ್ಟೆಲ್ಲ ನಾವು ಸೀರಿಯಸ್ ಆಗಿ ಓದ್ಬೇಕಂತ ತಿಳ್ಕೊಳ್ತಾರೆ. ಇಲ್ಲ, ಕಾರಣ ನಮ್ಮ ಕೈಗೆ ಬೈಬಲ್ ಕರೆಕ್ಟಾಗಿ ಟ್ರಾನ್ಸ್ಲೇಷನ್ ಮಾಡಿಕೊಟ್ಟಿಲ್ಲ, ಒರಿಜಿನಲ್ ಲ್ಯಾಂಗ್ವೇಜ್ ಬೇರೆ.
ಒರಿಜಿನಲ್ ಲ್ಯಾಂಗ್ವೇಜ್ ಇಂದ ನಾವು ಓದೋ ಲ್ಯಾಂಗ್ವೇಜ್ ಇದನ್ನ ಒರಿಜಿನಲ್ ಅಂತ ತಿಳ್ಕೊಂಡ್ರೆ ಈ ಇಂಗ್ಲಿಷು ಈ ಕನ್ನಡ ಅಲ್ಲ, ನಮ್ಗೆ ದೇವ್ರ ಮನ್ಸಲ್ಲಿ ಏನಂತ ಕಂಡುಹಿಡಿಯಕ್ಕಾಗಲ್ಲ. ದೇವ್ರ ಮನ್ಸಲ್ಲಿ ಇರೋದು ಏನಂತ ಕರೆಕ್ಟಾಗಿ ಹೀಬ್ರೂ ಭಾಷೆಯಿಂದ ಕರೆಕ್ಟಾಗಿ ಟ್ರಾನ್ಸ್ಲೇಷನ್ ಮಾಡಿರ್ಬೇಕು. ಸೊ ಅದಕ್ಕೆ ನಾವು ವಾಪಸ್ ಹೀಬ್ರೂ ಭಾಷೆಗೆ ಹೋಗ್ಬೇಕು. ಅದಕ್ಕೆ ನಾವು ಕನ್ಕಾರ್ಡೆನ್ಸ್ ಡಿಕ್ಷನರಿಗಳು ಯೂಸ್ ಮಾಡೋದು. ಅವ್ರದ್ದು ಲೆಕ್ಸಿಕಾನ್ ಅಂತ ಇದೆ, ಡಿಕ್ಷನರಿಗಳಿದೆ, ತುಂಬಾ ಇದೆ ಅವ್ರದ್ದು. ಅದೆಲ್ಲ ನಾವು ನೋಡಿದ್ರೆ ಮಾತ್ರ ನಮ್ಗೆ ದೇವ್ರು ನಿಜವಾಗಿ ಹೀಬ್ರೂ ಭಾಷೆಯಲ್ಲಿ ಏನ್ ಹೇಳಿದ್ರೆ ಅಂತ ಕಲಿಯೋಕ್ಕಾಗುತ್ತೆ. ಸೊ ಇದು ದೇವರ ಹಬ್ಬಗಳು, ದೇವರಿಗೆ ಸಂತೋಷ ಇದೆ ಇದರಲ್ಲಿ. ಇದು ಮಾಡಿರೋದು ಏನು ನೋಡಿ, ಈಗ ಮೋಶೆ ಅಂತ ಹೇಳಿದ್ರು, ಮೋಶೆ ಐಗಿಪ್ತ ದೇವರುಗಳನ್ನು ನಾನ್ ತೀರ್ಪು ಮಾಡ್ತೀನಿ ಅಂತ ಹೇಳಿದ್ರು ಆ ವಿಷಯ ಹೇಳುವಾಗ. ಹಾಗಾದ್ರೆ ಏನಕ್ಕೆ ಈ ಹಬ್ಬ ಬಂತು? ಐಗಿಪ್ತ ದೇವರುಗಳನ್ನು ದೇವರು ತೀರ್ಪು ಮಾಡಿ ಗೆದ್ದಿದ್ದಕ್ಕೆ ನೀವು ಹಬ್ಬ ಮಾಡಿ ಅಂತ ಹೇಳಿರೋದು. ಇದು ಯೆಹೋವನ ಗೆಲ್ಲು ಇದು. ಸೊ ಯೆಹೋವ ದೇವ್ರದ್ದು ಹಬ್ಬ ನೀವು ಆಚರಿಸ್ಬೇಕಂತ ಹೇಳಿರೋದು. ನೇಮಕವಲ್ಲ, ಅದು ಅಪಾಯಿಂಟ್ ಅಲ್ಲ, ಇದು ಇಟ್ ಇಸ್ ಗಾಡ್ಸ್ ಫೀಸ್ಟ್. ಅದು ದೇವ್ರು ಸಂತೋಷ ಮಾಡ್ತಿದ್ದಾನೆ, ಅದಕ್ಕೆ ನೀವು ಮಾಡ್ಬೇಕು. ದೇವ್ರು ಕೊಂಡಾಡ್ತಾ ಇರೋದಕ್ಕೆ ನೀವು ಕೊಂಡಾಡಿ ಅಂತ ಹೇಳಿರೋದು. ಈಗ ಒಂದ್ ಮದ್ವೆ ನಾನ್ ಮಾಡ್ಬಿಟ್ಟು ನಾನು ಆನಿವರ್ಸರಿ ಮಾಡುವಾಗ ಅದಕ್ಕೂ ದೇವ್ರಿಗೂ ಸಂಬಂಧ ಇಲ್ಲ. ಅದು ನನಗೂ ನನ್ನ ಮನೆಗೆ ಮಾತ್ರ ಸಂಬಂಧ ಇದೆ. ಒಂದು ಆನಿವರ್ಸರಿ ಮಾಡೋದು, ಒಂದು ಬರ್ತ್ಡೇ ಮಾಡೋದು, ಒಂದು ಪ್ರಮೋಷನ್ ಸಿಕ್ಕೋದು, ಇದೆಲ್ಲ ಇಂಡಿವಿಜುವಲ್. ಆದ್ರೆ ಇದು ಇಡೀ ಇಸ್ರೇಲ್ಗೆ ಮಾಡಿರೋದು. ಇಸ್ರೇಲ್ನು ಗುಲಾಮಾಗಿ ಇಟ್ಬೇಕಂತ ಸೈತಾನ್ ಯೋಚನೆ ಮಾಡುವ, ಸೈತಾನನ್ ಸೋಲ್ಸಿ ಅವ್ರ ಕೈಯಿಂದ ದೇವಜನನ ಬಿಡುಗಡೆ ಮಾಡ್ಕೊಂಡು ಬಂದಿರೋ ಹಬ್ಬ ಇದು. ಇದು ಯೆಹೋವನಿಗೆ ಹಬ್ಬ. ಕಾರಣ ಯೆಹೋವನಿಗೆ ಗೆದ್ದಿರಂತ ತೋರಿಸ್ಕೊಡ್ತಾ ಇರೋದು ಪರಲೋಕದಲ್ಲಿ. ನೋಡಿ ಎಲ್ಲರೂ ನಾನು ಗೆದ್ದೆ ಅಂತ. ಇಲ್ಲಿ ನಾವು ಭೂಲೋಕದಲ್ಲಿ ಅದನ್ನ ಆಚರಿಸುವಾಗ ದೇವರಿಗೆ ಸಂತೋಷ ಆಗ್ತದೆ. ಅದಕ್ಕೆ ನೀವು ಇದು ನೆರಳಿದು, ಇದು ಪ್ರತಿ ವರ್ಷ ಏನ್ ಮಾಡ್ಬೇಕು ನೀವು, ಆ ದಿನ ಬರುವಾಗ ನೀವು ನೆನೆಸ್ಕೊಳ್ಳೇಬೇಕು ಅಂತ ನಮ್ಗೆ ಹಬ್ಬವನ್ನು ಕೊಟ್ಬಿಟ್ರು. ಏನದು ನೋಡಿ, ಪಸ್ಕ ಹಬ್ಬ ನೋಡಿ ಹೇಳ್ತಾರೆ ನೋಡಿ, ಫಸ್ಟ್ ಹೇಳಿರೋದು. ಈ ದಿನಗಳಲ್ಲಿ ದೇವಾರಾಧನೆಗಾಗಿ ಸಭೆ ಕೂಡಬೇಕೆಂಬುದಾಗಿ ಸಾರಬೇಕು. ನಾನು ನೇಮಿಸಿರುವ ಹಬ್ಬ ದಿನಗಳು ಯಾವವೆಂದರೆ, 6 ದಿನಗಳಲ್ಲಿ ನೀವು ಕೆಲಸವನ್ನು ನಡೆಸಬೇಕು. 7ನೇ ದಿನವು ಯಾವ ಕೆಲಸವನ್ನು ಮಾಡಕೂಡದು. ಸಬ್ಬತ್ ಅಂತ ಹೇಳೋದು ಒಂದು ಹಬ್ಬ ದಿನವಾಗಿದೆ. ಸಬ್ಬತ್ ಅಂತ ಹೇಳೋದು ಒಂದು ಹಬ್ಬ. ಕಾರಣ 7 ದಿವಸ ಎಲ್ಲರೂ ವಿಶ್ರಾಂತಿ ಮಾಡ್ತಿದ್ದಾರೆ, ದೇವರು ಮಾಡ್ತಾ ಇದ್ದಾರೆ. ಸೊ ದೇವ್ರ ವಿಶ್ರಾಂತಿ ಮಾಡೋದ್ರಲ್ಲಿ ನಾವು ವಿಶ್ರಾಂತಿ ಮಾಡಿದ್ರೆ ದೇವ್ರ ಜೊತೆ ನಾವು ಸೇರ್ತಾ ಇದೀವಿ. ದೇವ್ರ ಮನ್ಸು ನಮ್ಮ ಮನ್ಸು ಒಂದಾಗ್ತಾ ಇದೆ. ಅದಕ್ಕೆ ನಾವು ಹಬ್ಬದಲ್ಲಿ ಸೇರ್ಬೇಕು. ದೇವ್ರ ಹಬ್ಬ ಮಾಡ್ತಿದ್ದಾರೆ, ನಾವು ಸಬ್ಬತ್ತು ದೇವ್ರ ಹಬ್ಬ ಅಂತೆ, ಆ ಹಬ್ಬದಲ್ಲಿ ನಾವು ಸೇರ್ತಾ ಇದೀವಿ. ಸೊ ಈಗ ದೇವ್ರ ಹಬ್ಬ ಮಾಡ್ಬಿಟ್ಟು ನಾವು ಹಬ್ಬ ಮಾಡಿಲ್ಲ ಅಂದ್ರೆ ಹಬ್ಬ ಇಲ್ಲ ಅಂತ ಆಯ್ತು. ಅದು ಅದೇ ತರ ಇದು ಫಸ್ಟ್ ಹಬ್ಬ. 2ನೇ ಹಬ್ಬ ನೋಡಿ ಏನು, ಅದರಲ್ಲಿ ದೇವಾರಾಧನೆಗಾಗಿ ಸಭೆ ಕೂಡಬೇಕು. ಆ ದಿನದಲ್ಲಿ ಯಾವ ವಿಧವಾದ ಕೆಲಸವನ್ನು ಮಾಡಕೂಡದು. ನಿಮ್ಮ ಎಲ್ಲಾ ನಿವಾಸ ಸ್ಥಳಗಳಲ್ಲಿ ಅದು ಯೆಹೋವನಿಗೆ ಮೀಸಲಾದ ವಿಶ್ರಾಂತಿ ದಿನವಾಗಿದೆ. ಯೆಹೋವನಿಂದ ನೇಮಕವಾದ ಹಬ್ಬದ ಕಾಲಗಳು ಇವೆ. ಈ ಕಾಲಗಳಲ್ಲಿ ದೇವಾರಾಧನೆಗಾಗಿ ಸಭೆ ಕೂಡಬೇಕು. ನೇಮಕವಾದ ದಿನಗಳಲ್ಲಿ ಇವುಗಳನ್ನು ಪ್ರಸಿದ್ಧಿಪಡಿಸಬೇಕು. ದಿನಗಳು ನೇಮ ಆಗಿದೆ, ಈ ದಿನದಲ್ಲಿ ಮಾಡ್ಬೇಕು ನೀವು. ಮೊದಲನೇ ತಿಂಗಳಿನ 14ನೇ ದಿನದ ಸಂಜೆ ವೇಳೆಯಲ್ಲಿ ಯೆಹೋವನು ನೇಮಿಸಿದ ಪಸ್ಕ ಹಬ್ಬವಾಗಬೇಕು. ಅದೇ ತಿಂಗಳಿನ 15ನೇ ದಿನದಲ್ಲಿ ಹುಳಿ ಇಲ್ಲದ ರೊಟ್ಟಿಯನ್ನು ತಿನ್ನಬೇಕಾದ. ಅದು ಇನ್ನೊಂದು ಹಬ್ಬ ಆಯ್ತು. ಒಂದು ಪಸ್ಕ ಹಬ್ಬ, ಒಂದು ಹುಳಿ ಇಲ್ಲದ ರೊಟ್ಟಿಯ ಹಬ್ಬ. ಈ ತರ ಒಂದು 7 ಹಬ್ಬಗಳು ಯಾಜಕದಲ್ಲಿದೆ. ಈಗ ನೆಕ್ಸ್ಟ್ ನಾವು ಇದನ್ನು ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಹೆಂಗ್ ಮಾಡ್ಬೇಕಂತ ಧರ್ಮೋಪದೇಶ ಕಂಡ 16 ಸೊ ಹಾಗಾದ್ರೆ ಏನರ್ಥ, ಪ್ರತಿಯೊಂದು ವರ್ಷ ಇಸ್ರೇಲ್ ಜನ ಇದ್ ಮಾಡುವಾಗ ದೇವರಿಟ್ಟಿರೋ ಕ್ರಿಸ್ತು ಅಂತ, ಅದ ದೇವರಿಟ್ಟಿರೋ ಪಸ್ಕಾಗೆ ಒಂದು ಸ್ವರೂಪ ಇದೆ. ಆ ಸ್ವರೂಪದ ನೆರಳಿದು. ಸೊ ಈ ನೆರಳಿ ನೀವು ಕರೆಕ್ಟಾಗಿ ಮಾಡಿಲ್ಲ ಅಂದ್ರೆ ನಿಜ ಬರೋಕ್ಕಾಗಲ್ಲ. ಸೊ ಸ್ವರೂಪ ನೀವು ಕರೆಕ್ಟಾಗಿ ಮಾಡಿದ್ರೆ, ನೆರಳು ನೀವು ಕರೆಕ್ಟಾಗಿ ಮಾಡಿ ತುಂಬಿಸ್ಬಿಟ್ರೆ ದೇವರಿಗೆ ನಿಜ ಮಾಡೋಕ್ಕಾಗೋದು. ಅದಕ್ಕೆ ದೇವ್ರು ಹೇಳಿದ್ರು ನೀವು ಹಬ್ಬವನ್ನು ಆಚರಿಸ್ಲೇಬೇಕಂತ. ಆಮೇಲೆ ಏನಾಯ್ತು, ಈಗ ಸೈತಾನ್ಗೇನು ಹೆಂಗಾದ್ರೂ ಮಾಡಬಾರ್ದಂತ ನೋಡಿ. ಹಿಂಗ್ ಮಾಡಿರೋದು ಮೋಶೆ ಪ್ರಾರಂಭ ಮಾಡಿರೋದು ಈ 40 ವರ್ಷ ಅರಣ್ಯದಲ್ಲಿ. ಆಮೇಲೆ ಮಾಡದ ಇಲ್ವಾ ಅಂತ ಇವನ್ ಯಹೂದರಿಗೆ ಗೊತ್ತಿಲ್ಲ, ಡೀಟೇಲ್ ಇಲ್ಲ. ಎಷ್ಟು ವರ್ಷ ಮಾಡಿದ್ರು ಗ್ಯಾಪ್ ನಾವು ಹಂಗ ಹಿಂಗ ಹೋಗ್ತಾ ಇದ್ರು. ಇನ್ನು ಯಹೂದರಿಗೂ ಡೀಟೇಲ್ 40 ವರ್ಷ ಮಾಡಿದ್ದಾರೆ ಅಂತ ಹೇಳೋರು ಇದ್ದಾರೆ, 40 ವರ್ಷ ಮಾಡಿಲ್ಲ ಅಂತನೂ ಇದ್ದಾರೆ. ಅದು ದೇವರು ಆಕ್ಚುಲಿ ಇಲ್ಲಿ ಮಾಡಿರೋದ್ರು ಪರವಾಗಿಲ್ಲ, ನೀವು ಅರಣ್ಯದಲ್ಲಿ ಮಾಡ್ಬೇಕಂತ ಹೇಳಿ, ಈ ತರ ಎಲ್ಲ ತುಂಬಾ ಒಪಿನಿಯನ್ಗಳು ಬೇರೆ ಇದೆ ಈಗ ಇಸ್ರೇಲ್ ಅಲ್ಲಿ. ಏನಿದ್ರು ನಮ್ಗೆ ಇದು ಯೋಶುವ ಕಾಲದಲ್ಲಿ ಸ್ವಲ್ಪ ಕ್ಲಿಯರ್ ಆಗ್ತದೆ. ಯೋಶುವ ಬಂದು ಮೋಶೆ ಹೋಗಿದ್ಮೇಲೆ ಯೋಶುವರನ್ನು ಸೇರಿಸ್ಬೇಕೀಗ. ಸೊ ಯೋಶುವರನ್ನು ಸೇರಿಸುವಾಗ 5ನೇ ಅಧ್ಯಾಯದಲ್ಲಿ ಯೋಶುವನ ದೇವರು ಆರಿಸ್ಕೊಳ್ತಾನೆ ಅಲ್ವಾ. ಯೋಶುವ 5 ದೇವರು ಇವರನ್ನು ಆರಿಸ್ಕೊಳ್ಳೋದು ಮೋಶೆ ಸ್ಥಾನದಲ್ಲಿ, ಅದು ಬರ್ದಿದೆ ಅಲ್ಲಿ ಅಲ್ವಾ ನೋಡಿ. ಎಲ್ಲಿಂದ? 5 ಫಸ್ಟಿಂದನಾ?
ಫಸ್ಟ್ ಇಂದ ಓದ್ತಾರೆ. ಫಸ್ಟ್ ಇಂದ ಬೇಡ ಬದ. ಓಕೆ, ನೀವೊಂದು ಕೆಲಸ ಮಾಡಿ, 5:2 ಓದಿ. ಆ ಸಮಯದಲ್ಲಿ ಯೆಹೋವನು ಯೆಹೋಶುವನಿಗೆ, ನೀನು ಕಲ್ಲಿನ ಚೂರಿಗಳನ್ನು ಮಾಡಿಕೊಂಡು ಇಸ್ರಾಯೇಲ್ಯರಲ್ಲಿ ತಿರುಗಿ ಸುನ್ನತಿ ಮಾಡು ಎಂದು ಹೇಳಲು, ಅವನು ಕಲ್ಲಿನ ಚೂರಿಗಳನ್ನು ಮಾಡಿಕೊಂಡು ಸುನ್ನತಿ ಗುಡ್ಡದಲ್ಲಿ ಇಸ್ರಾಯೇಲರಿಗೆ ಸುನ್ನತಿ ಮಾಡಿದನು. ನೋಡಿದ್ರೆ ಈಗ ಏನಾಯ್ತು, ಈ 40 ವರ್ಷ ತುಂಬಾ ಜನ ಏನ್ ಮಾಡ್ಲಿಲ್ಲ, ಸುನ್ನತಿ ಮಾಡಿಲ್ಲ ಅಂತೆ. ಅದು ಮಾಡ್ಲೇಬೇಕು. ಪದೇ ಪದೇ ಏನಾಯ್ತು, ಸುನ್ನತಿ ಒಂದು ಸಬ್ಜೆಕ್ಟ್ ಇದರಲ್ಲಿ ಸುನ್ನತಿ ಮಾಡ್ಲೇಬೇಕು. ಬಟ್ ಆಮೇಲೆ ಸುನ್ನತಿ ಮಾಡೋದು ಪರವಾಗಿಲ್ಲ ಅಂತ ಹೇಳ್ಬಿಟ್ರು. ನೋಡಿದ್ರೆ ಆಗ ಸುನ್ನತಿ ಮಾಡ್ಲೇಬೇಕು. 8ನೇ ದಿವಸ ಸುನ್ನತಿ ಮಾಡೋದು ಒಬ್ಬರು ವ್ಯಕ್ತಿಯಲ್ಲಿ ಮಾಡಿದ್ರು ಇಸ್ರೇಲ್ ಜನ ಪ್ರತಿ ಗಂಡು ಮಕ್ಕಳಿಗೆ ಮಾಡ್ತಾನೇ ಇರಬೇಕು. ಆಯ್ತಾ? ಸೊ ಅದೊಂದು ನೆರಳು. ಈ ತರ ಅವ್ರು ಏನಾಯ್ತು, ಸುನ್ನತಿ ಮಾಡಿ ಈಗ ಅವರು ಇದು ಕಾನಾನಿಗೆ ಇವ್ರ ಮುಖಾಂತರ ಸೇರ್ಬೇಕು. ಸೊ ಈ ಸುನ್ನತಿ ಮಾಡುವಾಗ ಏನಾಯ್ತು, 9ನೇ ವಚನ. ಯೆಹೋವನು ಯೆಹೋಶುವನಿಗೆ, ನಾನು ಐಗುಪ್ತರ ನಿಂದೆಯನ್ನು ಈ ಹೊತ್ತು ನಿಮ್ಮಿಂದ ನಿವಾರಿಸಿ ಬಿಟ್ಟಿದ್ದೇನೆಂದು ಹೇಳಿದ್ದರಿಂದ ಆ ಸ್ಥಳಕ್ಕೆ ಇಂದಿನವರೆಗೂ ಗಿಲ್ಗಾಲ್ ಎಂಬ ಹೆಸರಿಡುತ್ತದೆ. ಸೊ ನೋಡಿದ್ರೆ ಆವತ್ತೇನಾಯ್ತು, ದೇವ್ರು ಅವ್ರ ಮೇಲೆ ಇರುವ ಕೋಪ, ಅವ್ರ ಮೇಲೆ ಇರುವ ಕೆಟ್ಟ ರಿಪೋರ್ಟ್ ಎಲ್ಲ ತೆಗೆದಾಕ್ಬಿಟ್ಟು ಇವತ್ತಿಂದ ನೀವು ಒಳ್ಳೆ ಜನ. ಹಾಗಾಗಿ 40 ವರ್ಷ ಹಿಂಗ್ ನಡೆದು ಬಿಟ್ಬಿಟ್ರು. ಕಾರಣ ಅವ್ರು ರೀಸನ್ ಹೇಳ್ಬೋದು, ಅರಣ್ಯದಲ್ಲಿ ಇದ್ರು ಅಂತ. ಈಗ ಅರಣ್ಯದಲ್ಲಿ ಕಾನಾಡಿಗೆ ಪ್ರವೇಶ ಮಾಡುವಾಗ ಮೋಶೆ ಇವ್ರಿಗೆ ಹೇಳ್ಬಿಟ್ರು, ಎಲ್ಲರೂ ಸುನ್ನತಿ, ಯಾರು ಸುನ್ನತಿ ಆಗಿಲ್ಲ ಎಲ್ಲರೂ ಸುನ್ನತಿ ಮಾಡ್ಬೇಕು. ಕಾರಣ ಇದು ಸುನ್ನತಿ ಮಾಡ್ಕೊಂಡು ಮಾಡ್ಬೇಕಾಗಿರೋ ಒಂದು ಆ ಹಬ್ಬ ಬಂದು ಸುನ್ನತಿ ಮಾಡಿರೋರ್ಗೆನೆ. ಇಲ್ಲಿ ಏನೇನಾಯ್ತು, ಆಗ ಏನಾಯ್ತು ಅಲ್ಲಿ ನೆಕ್ಸ್ಟ್ 12ರಲ್ಲಿ ಆ ಮನ್ನ ನಿಂತೋಯ್ತು ಅಲ್ವಾ? ಪ್ರವೇಶ ಮಾಡ್ತಾ ಇದ್ದಾರೆ ಕಾನಾನ್ ಒಳಗೆ, ಮನ್ನ ನಿಂತು ಹೋಗ್ತಾ ಇದೆ. ಆ ದೇಶದ ಹುಟ್ಟುವಲಿಯನ್ನು ಊಟ ಮಾಡಿದ ಮರುದಿವಸವೇ ಮನ್ನವು ನಿಂತು ಹೋಯಿತು. ಅದು ಅವರಿಗೆ ತಿರುಗಿ ಸಿಕ್ಕಲೇ ಇಲ್ಲ. ನೋಡ್ರ, ಇದೆಲ್ಲ ಆಗಿದ್ದ ದಿವಸದಲ್ಲಿ ಮನ್ನನ್ನು ನಿಂತೋಯ್ತು. ನೆಕ್ಸ್ಟ್ ಈಗ ಯೋಶುವನು ಲೀಡರ್ ಆಗ್ತಿ ಆರಿಸ್ಕೊಳ್ಳೋದು ನೋಡಿ. 13. ಯೆಹೋಶುವನು ಯೆರಿಕೋವಿನ ಹತ್ತಿರದಲ್ಲಿದ್ದಾಗ ಒಂದಾನೊಂದು ದಿನ ಕಣ್ಣೆತ್ತಿ ನೋಡಲು ಒಬ್ಬ ಮನುಷ್ಯನು ಇರಿದ ಕತ್ತಿಯನ್ನು ಕೈಯಲ್ಲಿ ಹಿಡಿದು ತನ್ನೆದುರಿನಲ್ಲಿ ನಿಂತಿರುವುದನ್ನು ಕಂಡನು. ಅವನು ಅವನ ಬಳಿಗೆ ಹೋಗಿ, ನೀನು ನಮ್ಮವನೋ ಅಥವಾ ಶತ್ರು ಪಕ್ಷದವನೋ ಎಂದು ಕೇಳಲು, ಆ ಮನುಷ್ಯನು, ನಾನು ಅಂತವನಲ್ಲ, ಯೆಹೋವನ ಸೇನಾಧಿಪತಿಯು ಈಗಲೇ ಬಂದಿದ್ದೇನೆ ಎಂದನು. ಆಗ ಯೆಹೋಶುವನು ಅವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ಸ್ವಾಮಿಯವರು ತಮ್ಮ ಸೇವಕನಿಗೆ ಏನು ಆಜ್ಞಾಪಿಸಬೇಕೆಂದಿದ್ದೀರಿ ಅನ್ನಲು, ಯೆಹೋವನ ಸೇನಾಧಿಪತಿಯು ನಿನ್ನ ಕಾಲಿನಿಂದ ಕೆರಗಳನ್ನು ತೆಗೆದುಹಾಕಿ ನೀನು ನಿಂತಿರುವ ಸ್ಥಳವು ಪರಿಶುದ್ಧವಾದದ್ದು ಎಂದು ಯೆಹೋಶುವನಿಗೆ ಹೇಳಿದನು. ಅವನು ಹಾಗೆಯೇ ಮಾಡಿದನು. ನೆಕ್ಸ್ಟ್ ಸಾಕು. ಅಲ್ಲಿಂದ ಏನಾಯ್ತು, ಯಾವ ತರ ಮೋಶೆ ನಡ್ಸ್ಕೊಂಡು ಹೋದ್ರು, ಈಗ ಯೆಹೋಶುವನು ನಡ್ಸ್ಕೊಂಡು ಆ ದೂತ, ಮೋಶೆ ನಡ್ಸಿರೋ ಅದೇ ದೂತ ಯೆಹೋಶುವ ನಡ್ಸ್ಕೊಂಡು ಪ್ರವೇಶ ಮಾಡುವಾಗ ಎಲ್ಲ ಹೊಸದಾಗಿ ಚೇಂಜ್ ಆಯ್ತು. ಈಗ ಏನ್ ಬರ್ಬೇಕು, ಅಲ್ಲಿರೋ ಹಬ್ಬಗಳು ಎಲ್ಲ ಸುನ್ನತಿ ಫಸ್ಟ್ ಮಾಡ್ಬೇಕಾಗಿ ಸುನ್ನತಿ ಆಯ್ತು. ಎಲ್ಲ ನಾವು ಮುಂದೆ ನೋಡುವಾಗ ಎಲ್ಲ ಕರೆಕ್ಟ್ ಆಗಿ ಅವ್ರು ಪಸ್ಕ ಮಾಡಿದ್ರಂತೆ, ಎಲ್ಲ ಕ್ಲೀನ್ ಆಗಿ ಬರ್ತಾ ಇದೆ. ಸೊ ಈಗ ಏನಾಯ್ತು, ಮೋಶೆ ಪ್ರಾರಂಭ ಮಾಡಿದ್ರು, ಯೆಹೋಶುವ ಅದನ್ನು ಸ್ವಲ್ಪ ಕಂಟಿನ್ಯೂ ಮಾಡಿದ್ದಾರೆ. ಆಮೇಲೆ ತಿರ್ಗಾ ಏನಾಯ್ತು, ಜನ ಈ ಪಸ್ಕ ಹಬ್ಬವನ್ನು ಮರ್ತೋಗ್ಬಿಟ್ರು, ಬಿಟ್ಟೋಗ್ಬಿಟ್ರು. ಆಮೇಲೆ ತಿರ್ಗಾ ನಾವು ನೋಡೋದು ಸಾಮುವೇಲ್ ಕಾಲದಲ್ಲಿ ತಿರ್ಗಾ ಪಸ್ಕ ಮಾಡಿದ್ರಂತೆ. ತಿರ್ಗಾ ಪಸ್ಕ ಏನ್ ಮಾಡ್ಬಿಟ್ರು, ಬಿಟ್ರು. ಈವನ್ ದಾವಿದ್ ಕಾಲದಲ್ಲಿ ತುಂಬಾ ಹೋರಾಟಗಳೆಲ್ಲ ನಡೀತಾ ಇರೋದಕ್ಕೆ ಸೌಲು ದಾವಿದೆಲ್ಲ ಯಾರು ಮಾಡಿಲ್ಲ ಅಂತೆ. ಆಮೇಲೆ ನಾವು ನೋಡೋದು ಎಸ್ ಕೆ ಅರ್ಸ ಬರುವಾಗ ಹೇಳ್ತಿದ್ದಾರೆ, ಸಾಲಮೋನ್ ಬಿಟ್ಟದ ಮೇಲೆ ಎಸ್ ಕೆ ಅರ್ಸ ಮಾಡಿದ್ರಂತೆ. ಎಸ್ ಕೆ ಅರ್ಸ ಆಗಿದ್ಮೇಲೆ ಮಾಡಿರೋದು ಎಲ್ಲಿ, ಯೋಶುವ ಅರಸನ ಕಾಲದಲ್ಲಿ. ಇಷ್ಟೇ ಪಸ್ಕಗಳು ಬೈಬಲಲ್ಲಿ ಗ್ರ್ಯಾಂಡ್ ಆಗಿ ಮಾಡಿರೋದು ರಿಪೀಟ್ ಆಯ್ತು. ಹಂಗಾದ್ರೆ ಮಾಡ್ತಾ ಇದ್ರು ಸ್ವಲ್ಪ ಜನ ಬಿಟ್ಟು ಹಂಗೆ ಅದು ಡೌನ್ ಆಗ್ತಾ ಇರುವಾಗ ನೆರಳು ಏನಾಗ್ತಾ ಇದೆ, ಖಾಲಿ ಆಗ್ತಾ ಇದೆ. ಸೊ ನೆರಳು ಮಾಡೋಕೆ ದೇವ್ರು ಏನ್ ಮಾಡಿದ್ರು, ಇನ್ನೊಬ್ಬರನ್ನ ಕರ್ಕೊಂಡು ಬಂದು ಅದನ್ನ ಮಾಡ್ಕೊಂಡೇ ಬಂದ್ರು. ಅದೇ ಯೋಶುವ ಬಂದ್ರು. ಯೋಶುವ ಬರುವಾಗ್ಲೂ ಏನಾಯ್ತು, ನೆರಳು ಕಂಟಿನ್ಯೂ ಆಯ್ತು. ಆಮೇಲೆ ಏನಾಗ್ತಾ ಇದೆ, ನಮ್ಮ ಯೋಹಾನೆಲ್ಲ ಬಂದ್ರು. ಆಮೇಲೆ ಬರ್ತಾ ಇರೋದು ಯಾರು, ಯೆಹೋಶುವ ಬರ್ತಾ ಇದ್ದಾರೆ. ದೇವರ ಮಗನಾಗಿರುವ ಯೆಹೋಶುವ ಬರ್ತಾ ಇದ್ದಾರೆ. ಈಗ ಯೆಹೋಶುವ ಬಂದ್ಬಿಟ್ಟು ಏನ್ ಮಾಡಿದ್ರು ನೋಡಿ, ಅವರನ್ನು ಅವರ ಅಮ್ಮ ಅಪ್ಪ ಜೊತೆಯಲ್ಲಿ ಪ್ರತಿ ವರ್ಷ ಪಸ್ಕ ಹಬ್ಬ ಮಾಡಕ್ಕೆ ದೇವಾಲಯಗೆನೆ ಬರ್ತಾ ಇದ್ರಂತೆ. ಕಾರಣ ಈ ಹಬ್ಬ ದೇವಾಲಯದಲ್ಲಿ ಬಂದೇ ಮಾಡ್ಬೇಕು ಗಂಡಸರು. ಸೊ ಲೂಕ 2ನೇ ಅಧ್ಯಾಯ ಅಲ್ವಾ, 41. ಆತನ ತಂದೆ ತಾಯಿಗಳು ಪ್ರತಿ ವರ್ಷವೂ ಪಸ್ಕ ಹಬ್ಬದ ಜಾತ್ರೆಗೆ ಯೆರೂಸಲೇಮಿಗೆ ಹೋಗುತ್ತಿದ್ದರು. ಹೀಗಿರಲಾಗಿ ಆತನ 12 ವರ್ಷದವನಾದಾಗ ಅವರು ಹಬ್ಬದ ಪದ್ಧತಿಯ ಪ್ರಕಾರ ಅಲ್ಲಿಗೆ ಹೋದರು. ನೋಡಿದ್ರ, ಸೊ ಈಗ ಏನಾಯ್ತು,
ಯೆಹೋಶುವ ನಮ್ಮ ಕರ್ತನು ಮಗನಾಗಿರುವಾಗ 12 ವಯಸ್ಸು ತನಕ ಅಪ್ಪ ಅಮ್ಮ ಜೊತೆಯಲ್ಲಿ ಹೋಗ್ತಾ ಇದ್ರು. ಆಮೇಲೆ ಬೈಬಲ್ ರೆಕಾರ್ಡ್ ಹೇಳ್ತಾ ಇಲ್ಲ, 12 ವಯಸ್ಸು ತನಕ ಹೇಳಿದ್ದಾರೆ. ತಿರ್ಗಾ ಕಂಟಿನ್ಯೂ ಮಾಡೋದೆಲ್ಲಿ ಯೆಹೋಶುವ ದೀಕ್ಷಾಸ್ನಾನ ತಗೊಂಡು ಬಂದ ಮೇಲೆಯನ್ನು ಅವ್ರು ಪಸ್ಕ ಹಬ್ಬ ಆಚರಣೆ ಮಾಡಿದ್ದಾರೆ. ಅವರು ತಿರ್ಗಾ ಏನು ಮಾಡಿದ್ರಂತೆ, ಪಸ್ಕಾಗೆಲ್ಲ 30 ವಯಸ್ಸು 31 ವಯಸ್ಸೆಲ್ಲ ಹೋಗ್ತಾ ಇದ್ರು. ಕೊನೆಗೆ ಅವರು ಮರಣ ಹತ್ತಿರ ಬರುವಾಗ ನೋಡಿ ಏನಾಯ್ತು, ಈ ಪಸ್ಕ ಹಬ್ಬವನ್ನು ಲೂಕ 22ರಲ್ಲಿ ಅದೇ ಬುಕ್ಕಲ್ಲಿ ನಾವು ನೋಡ್ತೀವಿ ನೋಡಿ 15. ಆಗ ಆತನು ಅವರಿಗೆ, ನಾನು ಶ್ರಮೆ ಅನುಭವಿಸುವುದಕ್ಕಿಂತ ಮುಂಚೆ ನಿಮ್ಮ ಸಂಗಡ ಈ ಪಸ್ಕದ ಊಟವನ್ನು ಮಾಡುವುದಕ್ಕೆ ಕುತೂಹಲದಿಂದ ಅಪೇಕ್ಷಿಸಿದ್ದೇನೆ. ಯಾವ ಪಸ್ಕದ ಹಬ್ಬ? ಹಾಗಾದ್ರೆ ಏನು, ಆಲ್ರೆಡಿ ಟೈಮ್ ಆಯ್ತು. ಕಾರಣ ನೀವು ಲೂಕ ಮಾತ್ರ ಅಲ್ಲ, ನೀವು ಮಾರ್ಕು ಮತ್ತೆ ಇದೆಲ್ಲ ಓದುವಾಗ ಪಸ್ಕಾಗಿನ್ನು 2 ದಿವಸ ಇದೆ. ಪಸ್ಕಾಗಿ ಹಂಗಾದ್ರೆ ಏನಿದು, ನಮ್ಗೆ ಟೈಮ್ ಗೊತ್ತಾಗ್ತದೆ. ಇದರಿಂದ ನಮ್ಗೆ ಏನ್ ಅರ್ಥ ಆಗ್ತಾ ಇದೆ ಅಂತ ನಾವು ತಿಳ್ಕೊಳ್ಬೇಕು ನೋಡಿ. ಹಾಗಾದ್ರೇನು, ಇನ್ನು 2 ದಿವಸ ಇರುವಾಗ ಪಸ್ಕ ಅಂದ್ರೆ 12 ತಾರೀಕು, ಅದು ಇನ್ನು 1 ದಿವಸ ಅಂತ ಇರುವಾಗ 13. ಪಸ್ಕದ ಹಬ್ಬ ಹತ್ರ ಬರ್ತಾ ಅಂದ್ರೆ 14. ಕಾರಣ ಪಸ್ಕದ ಕುರಿ ಯಾವಾಗ ಕುಯ್ಬೇಕು, ಅವರು 14ಗೆ ಕುಯ್ಬೇಕು. ಸೊ 14ಗೆ ಕುಯ್ದು ಆ ಪಸ್ಕದ ಹಬ್ಬ ಮಾಡ್ಬೇಕಂತ ಇರುವಾಗ ಆ ಪಸ್ಕದ ಹಬ್ಬ ಅವ್ರು ಮಾಡ್ತೀವಿ. ಆಮೇಲೆ ಕರ್ತನನ್ನು ಹಿಡ್ಕೊಂಡು ಹೋದ್ರು. ಆಗ ಏನಂತ ಹೇಳಿದ್ರು, ಈ ಹಬ್ಬ ನೀವು ಮಾಡ್ಬೇಕಂತ ಹೇಳಿದ್ರು ನೋಡಿ ಅಲ್ವಾ. ಪರಲೋಕ ರಾಜ್ಯದಲ್ಲಿ ನೆರವೇರೋ ತನಕ 15. ಓದಿ ಅದೇ ಓದಿ. ನಾನು ನಿಮಗೆ ಹೇಳುತ್ತೇನೆ, ಇದು ದೇವರ ರಾಜ್ಯದಲ್ಲಿ ನೆರವೇರುವ ತನಕ ನಾನು ಇನ್ನು ಮೇಲೆ ಪಸ್ಕದ ಊಟವನ್ನು ಮಾಡುವುದೇ ಇಲ್ಲ. ನೋಡಿ, ಹಾಗಾದ್ರೆ ಇವಾಗ ನಾವು ಪಸ್ಕ ಹಬ್ಬ ಮಾಡ್ತಾ ಇದೀವಿ. ಇದು ಪರಲೋಕ ರಾಜ್ಯದಲ್ಲಿ ಏನಾಗ್ತಾ ಇದೆ ನೋಡಿ, ನೆರವೇರ್ತಾ ಇದೆ. ಹಂಗಂದ್ರೆ ತುಂಬ್ತಾ ಇದೆ, ನೆರಳಲ್ಲಿ ತುಂಬ್ತಾ ಇದೆ. ಕಾರಣ ಅಲ್ಲಿ ಏನಿದೆ, ಅದು ನಿಜ ಸ್ವರೂಪನೂ ಇದೆ. ಸೊ ನೆರಳು ತುಂಬಿ ಏನಾಗ್ಬೇಕು, ನಿಜ ಸ್ವರೂಪಕ್ಕೆ ಬರ್ಬೇಕು. ಅದಕ್ಕೆ ನಾವು ಅದನ್ನ ಮಾಡ್ತಾ ಇದೀವಿ. ನೀವು ಅದನ್ನು ಮಾಡ್ಬೇಕಂತ ಇದೆ, ಆಯ್ತಾ? ನೀವು ಅದನ್ನು ಮಾಡ್ಬೇಕಂತ ಇದೆ, ಆಯ್ತಾ? ಕ್ಲಿಯರ್? ಸೊ ಈಗ ಏನಾಯ್ತು, ಅದನ್ನಂತ ನೆಕ್ಸ್ಟ್ ಅದು ಎಲ್ಲಿ ಪರಲೋಕ ರಾಜ್ಯದಲ್ಲಿ ತುಂಬೋ ತನಕ ಏನಾಗ್ತಾ ಇರ್ಬೇಕು, ನೀವು ಅದನ್ನು ಮಾಡ್ತಾನೆ ಇರ್ಬೇಕಂತ ಇದೆ ನೋಡಿ. ಫೈನ್. ಆಗ ನಾನು ಹೋದ್ರು, ಕಾರಣ ಅವತ್ತು ಅವ್ರನ್ನ ಹಿಡ್ಕೊಂಡು ಹೋದ್ರು. ಆಮೇಲೆ ನಮ್ಗೆ ಗೊತ್ತು 14, 15ಗೆ ಅವ್ರನ್ನ ಶಿಲುಬೆಗೆ, ಅದೇ ಸಮಯದಲ್ಲಿ ಕರ್ತನ ಅವ್ರು ಯಾವ ಸಮಯದಲ್ಲಿ ಕುರಿಯನ್ನು ಕುಯ್ದ್ರು, ಇದು ನಾವು ಕರ್ತನ ತೀರೋಗಿರೋ ದಿನ ಅಂತ ಇನ್ನೊಂದು ಸಮಯದ ಬರ್ತದೆ. ಅವಾಗ ಡೀಟೇಲ್ ಆಗಿ ನಾವು ಪ್ರತಿ ವಾಕ್ಯ ಹೋಗಿ ಇದನ್ನೇ ಡೀಟೇಲ್ ಆಗಿ ಮಾಡ್ತೀವಿ. ಇವಾಗ ನಮ್ಗೆ ಇದರ ಒಂದು ಸತ್ಯ ಏನಕ್ಕೆ ಆಗ್ಬೇಕಿದು ಅದು ಮಾತ್ರ ನೋಡ್ತಾ ಇರೋದು. ಆ ದಿನ ಬರುವಾಗ ಕರೆಕ್ಟ್ ಆಗಿ ಕರ್ತನ ಅದನ್ನ ಮಾಡಿದ್ರು. ಆಮೇಲೆ ಹೇಳ್ತಾ ಇರೋದು, ಪಸ್ಕ ನೀವು ಆಚರಣೆ ಮಾಡ್ಬೇಕಂತ ಶಿಷ್ಯರಿಗೂ ಹೇಳಿದ್ರು. ಹಾಗಾದ್ರೆ ಈಗ ನಾವು ನಮ್ಗೆ ಕೇಳ್ಬೇಕಾಗಿರೋದು, ನಾವು ಕ್ರೈಸ್ತರಾಗಿ ಎಲ್ಲಿ ಹಬ್ಬವನ್ನು ಮಾಡ್ತಾ ಇದ್ದೇವೆ? ನಾವು ಕ್ರೈಸ್ತರಾಗಿ ಹಬ್ಬವನ್ನು ಮಾಡಿಲ್ಲ ಅಂದ್ರೆ ನಾವ್ ಹೆಂಗೆ ನಿಜ ಸ್ವರೂಪ ಆಗ್ಲಿ ನೆರ ಸ್ವರೂಪ ಎಲ್ಲಿ ನಾವು ತುಂಬ್ತಾ ಇರೋದು? ಸೊ ಯಾಕೆ ಇವತ್ತು ಕ್ರೈಸ್ತರು ಮಾಡ್ತಾ ಇಲ್ಲ? ಮಾಡಿದ್ರೆ ಅದು ಯೂದರು ಮಾಡಿದ್ರು, ಅದಕ್ಕೆ ನಾವು ಮಾಡಬಾರ್ದಂತಂದ. ಯೂದರು ಮಾಡಿರೋದು ದೇವರ ರಾಜ್ಯದಲ್ಲಿ ನೆರವೇರೋದಕ್ಕೆ. ಇದು ಯೂದರ ಹಬ್ಬ ಅಲ್ಲ, ಇದು ಹಬ್ಬ ಯೆಹೋವನದು ಹಬ್ಬ. ಸೊ ನಾವು ಸೇರ್ಬೇಕಾದ್ರೆ ನಾವು ಮಾಡ್ಬೇಕು. ನಾವು ಮಾಡಿಲ್ಲ, ನಮಗೂ ದೇವ್ರಿಗೂ ಯಾವ ಸಂಬಂಧ ಇಲ್ಲ ಇದರಲ್ಲಿ. ಆಗ ಕ್ರೈಸ್ತರು ಹೇಳೋದು ಯೂದರ ಹಬ್ಬ ನಾವೇನಕ್ಕೆ ಮಾಡ್ಬೇಕು, ಕ್ರೈಸ್ತರ ಹಬ್ಬ. ನೋಡಿ, ಕರ್ತನು ಕ್ರೈಸ್ತ ಮತ ಪ್ರಾರಂಭ ಮಾಡೋಕೆ ಕಳಿಸಿಲ್ಲ ಮಗನನ್ನು. ಆ ಹಳೆ ಒಡಂಬಡಿಕೆಯನ್ನು ಮುಂದುವರಿಸಿರೋದು. ಸೊ ಅದರಲ್ಲಿ ಪಸ್ಕ ಹಬ್ಬ ಅಂತ ಇರೋ ಹಬ್ಬ ನೆರಳು ಇದೆ, ಅದು ನಿಜ ಸ್ವರೂಪನೂ ಇದೆ. ಸೊ ನೆರಳು ತುಂಬಿದ ಮೇಲೆ ನಿಜ ಸ್ವರೂಪ ತುಂಬಬೇಕಾದ್ರೆ ಅದು ಯಾರಲ್ಲಿ ತುಂಬೋದು? ಕಾರಣ ಕರ್ತನು ನಿಜ ಸ್ವರೂಪವನ್ನು ನಿಜ ಸ್ವರೂಪದ ನೆರಳಲ್ಲಿ ಬಂದಿರೋ ಮನುಷ್ಯನು ಅವರು. ಸೊ ಅವ್ರು ಯಾಕೆ ನೆರಳು ಮಾಡ್ತಾ ಇದ್ರು? ಕಾರಣ ನಿಜ ಸ್ವರೂಪ ಪ್ರಾರಂಭ ಆಗ್ಬೇಕು. ಸೊ ನಿಜ ಸ್ವರೂಪ ಯಾರು ಆಮೇಲೆ ನೋಡೋಣ. ಇವ್ರಿ ನಿಜ ಸ್ವರೂಪ ಕರ್ತನೆ. ಈಗ ಕರ್ತನು ಪಸ್ಕದಲ್ಲಿ ಸತ್ತು ಶಿಷ್ಯರಿಗೆ ಹೇಳ್ತಿದ್ದಾರೆ, ಪರಲೋಕ ಜಾಗದಲ್ಲಿ ನೆರವೇರ್ಬೇಕು, ನೀವು ಅದಕ್ಕೆ ಅದನ್ನು ಮಾಡಿರಿ ಅಂತ ಹೇಳುವಾಗ ಈಗ ಶಿಷ್ಯರು ಮಾಡಿರ್ತಾರ ಇಲ್ವಾ? ಅದೇ ಮೊದಲನೇ ತಿಂಗಳು, ಅದೇ 14ನೇ ದಿನ, ಅದೇ 15, 16 ಆ ದಿನದ ಹಬ್ಬಗಳಲ್ಲಿ ಯಾಕೆ ಮಾಡಿರಲ್ಲ ಅವರು? ಆಗ ಇಲ್ಲಿ ಬಂದಿರೋ ತಪ್ಪೇನು? ಯಾವುದೋ ಕೆಲವು ಕ್ರೈಸ್ತರುಗಳು ಪ್ರಾರಂಭದಲ್ಲಿ ದೇವರಲ್ಲಿ ಇಷ್ಟ ಇಲ್ಲ ಅವ್ರಿಗೆ, ದೇವರಲ್ಲಿ ಅವಿದ್ಯರಾಗಿ ನಡೆಯೋರು ಇದನ್ನು ಇವಾಗ ಮಾಡ್ಬಿಟ್ಟು ಕ್ರೈಸ್ತರಾಗಿರೋ ನಾವು ಇದು ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ರು. ಅದಕ್ಕೆ ಇವಾಗ ಕ್ರೈಸ್ತರು ಯಾರು ಮಾಡ್ತಾ ಇಲ್ಲ. ಈಗ ದೇವರಿಂದ ಪಾಠ ಕಲಿಯುವ ನಾವು ವ್ಯಕ್ತಿಯುತ ಕಲಿಬೇಕಾ, ಮನುಷ್ಯರು ಹೇಳ್ಕೊಡೋ ಬೋಧನೆ ಕಲಿಬೇಕಾ, ಇಲ್ಲ ಏಷ್ಯಾದಲ್ಲಿ ನೋಡಿ ಇವ್ರು ಹೇಳೋದನ್ನು ಧರ್ಮಶಾಸ್ತ್ರ ನೀವು ಹೇಳ್ಬೇಡಿ ಅದು ಹಂಗ್ ನಡಿಬೇಕಾ? ನಾವೀಗ ಯಾರಿಗೆ ಅದೊಂದು ಆಲ್ರೆಡಿ ಒಂದು ಗ್ರೂಪ್ ಸ್ಟಾರ್ಟ್ ಮಾಡಿದ್ರು ಏಷ್ಯಾದಲ್ಲೇ, ಅದು ಯಶೋ ಅಂತ ನಾವು ನೋಡಿದೀವಿ. ಈಗ ಯಶೋ ಶಿಷ್ಯರು ಯಶೋ ಮಾತು ಕೇಳ್ಬೇಕು, ಲೋಕದಲ್ಲಿರುವ ಮಾತಲ್ಲ. ಸೊ ಹಾಗಾದ್ರೆ
ಅವ್ರು ಇದನ್ನು ಮಾಡಿರ್ತಾರೆ. ಆಗ ಮಾಡುವಾಗ ಅದು ಕಾರಣ ಪರಲೋಕ ರಾಜ್ಯದಲ್ಲಿ ನೆರವೇರೋ ತನಕ ನೀವು ಮಾಡಿರಿ ಅಂತ, ನಾನ್ ಮಾಡಲ್ಲ ನೀವು ಮಾಡಿ ಅಂತ ಹೇಳಿದ್ರು. ಒಂದ್ಸಲ ಅಲ್ಲ, ಇನ್ನೂ ಇದೆ ನೋಡಿ ಅಲ್ಲಿ. ಆಮೇಲೆ ಆತನು ದ್ರಾಕ್ಷಾರಸದ ಪಾತ್ರೆಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ, ಇದನ್ನು ತಕ್ಕೊಂಡು ನಿಮ್ಮಲ್ಲಿ ಹಂಚಿಕೊಳ್ಳಿರಿ. ಇಂದಿನಿಂದ ದೇವರ ರಾಜ್ಯವು ಬರುವ ತನಕ ನಾನು ದ್ರಾಕ್ಷಾರಸವನ್ನು ಕುಡಿಯುವುದೇ ಇಲ್ಲವೆಂದು ನಿಮಗೆ ಹೇಳುತ್ತೇನೆ ಅಂತ. ನೋಡಿ, ಪಸ್ಕದ ಹಬ್ಬ ಅವರು ವರ್ಷಕ್ಕೆ ಒಂದ್ಸಲ ಮಾಡಿದ್ರು. ನೀವಿದು ಕರ್ತನ ಭೋಜನೆ ಅಂತ ಎಲ್ಲಾ ಮೀಟಿಂಗ್ ಮಾಡ್ಬಿಡಿದ್ರೆ ಅದು ಹೆಂಗೆ ಪಸ್ಕ ಆಗ್ಬಿಡ್ತದೆ? ಇಲ್ಲ, ನಾವ್ ಯಾರದನ್ನು ಚೇಂಜ್ ಮಾಡೋಕೆ? ಯಾವ ಕ್ರೈಸ್ತರು ಚೇಂಜ್ ಮಾಡಿದ್ದಾರೆ? ಇದನ್ನು ಯಾವಾಗ ಕೊಟ್ರು ಕರ್ತನು? ಇದು ಕರ್ತನು ಅವ್ರು ಮಾಡುವ ಪಸ್ಕ ಹಬ್ಬದಲ್ಲಿ ನಿಜ ಸ್ವರೂಪವಾಗಿರೋ ವಿಷಯ ಸೇರಿಸಿರೋದು. ಹಾಗಾದ್ರೆ ಅವ್ರು ಯಾವಾಗ ಮಾಡಿದ್ರು? ಅವ್ರು ಪ್ರತಿ ದಿವಸ ಮಾಡಿಲ್ಲ. ಅವರು ನೀವಿದು ಮರಣ ನೆನ್ಸ್ಕೊಳ್ಳಕ್ಕೆ ಮಾಡಿ ಅಂತ ಹೇಳಿರೋದು. ಆಗ ಮರಣ ನೆನ್ಸ್ಕೊಳ್ಳಕ್ಕೆ ಮಾಡಿ ಅಂತ ಹೇಳುವಾಗ, ಇದು ಮಾಡುವಾಗ ನಾವು ಮರಣ ನೆನ್ಸ್ಕೊಳ್ಳೋದಕ್ಕೆ ಮಾಡಿರೋದು ಇದು. ಹಾಗಾದ್ರೆ ನಾವು ಪ್ರತಿ ಸಲ ಸುವಾರ್ತೆ ಹೇಳೋದಲ್ಲ ಇದು. ಕರ್ತನು ಇಂಥ ದಿವಸ ತೀರೋಗಿದ್ರು ಅಂತ ನಾವು ಅದನ್ನ ಮಾಡ್ಬೇಕು. ಹಳೆ ಒಡಂಬಡಿಕೆ ಯಾವ ತರ ಅವ್ರಿಗೆ ಪಸ್ಕ ಬಿಡುಗಡೆ ಬಂತು, ಯಾವ ತರ ಐಗುಪ್ತ ಬಿಡುಗಡೆ ಆದ್ರೆ ಅಂತ ಅವ್ರು ನೆನ್ಸ್ಕೊಳ್ತಾ ಇದ್ರು, ಅದೇ ತರ ನಮ್ಮನ್ನು ಪಾಪದಲ್ಲಿ ಬಿಡಿಸಿರೋದು ಯಾರು? ಯೇಸುವ. ಯಾವ ದಿನ? ಆ ದಿನ ನೆನ್ಸ್ಕೊಳ್ಳಕ್ಕೆ ನಮ್ಗೆ ಮಾಡೋಕೆ ಹೇಳಿರೋದು. ಇದು ನೀವು ಪ್ರತಿ ಸಾರಿ ಸಭೆಯಲ್ಲಿ ಎಲ್ಲ ಸಂಡೇ ಮಂಡೇ ಮಾಡಿ ಅಂತ ಹೇಳಿಲ್ಲ ನಿಮ್ಗೆ. ಆಗ ಇದು ಏನು ಕನ್ಫ್ಯೂಷನ್ ಆಗಿರೋದು. ಆಮೇಲೆ ಹೊಸ ಒಡಂಬಡಿಕೆ ಇದನ್ನು ಚೇಂಜ್ ಮಾಡಿದ್ರು ಇವರು. ಕರ್ತನ ಮಾತು ಕೇಳ್ತಾ ಇಲ್ಲ. ಸೊ ಅಪೊಸ್ತಲರು ಹೇಳಿರೋ ಮಾತು ಏನು? ಇಲ್ಲಿ ಕರ್ತನ ಹೇಳಿರೋದು ನೀವು ರೊಟ್ಟಿ ಮತ್ತು ದ್ರಾಕ್ಷಿ ರಸ ಎರಡೂ ತಗೊಳ್ಬೇಕಂತ. ಬಟ್ ಹೊಸ ಒಡಂಬಡಿಕೆ ಕೆಲವು ಕಡೆ ಅವ್ರು ಕೂಡಿರೋ ಸಮಯದಲ್ಲಿ ರೊಟ್ಟಿನ ಹಂಚ್ಕೊಂಡ್ರು, ಬೇರೆ ರೊಟ್ಟಿ ಹಂಚ್ಕೊಂಡು ಊಟ ಅದು ಬಂದು ಪಸ್ಕ ಅಲ್ಲ ಅದು. ಸೊ ಇಲ್ಲಿ ಹೇಳಿರೋದು ಪಸ್ಕವನ್ನು ಮಾಡ್ಬೇಕಂತ. ಯಾಕೆ ಪಸ್ಕ ಮಾಡ್ಬೇಕು? ಕಾರಣ ಒಂದು ನೆರಳಿದೆ, ಒಂದು ನಿಜ ಸ್ವರೂಪ ಇದೆ. ಸೊ ಈ ನೆರಳು ಅಂತ್ಯವಾಗ್ತಾ ಇದೆ, ನಿಜ ಸ್ವರೂಪ ಸ್ಟಾರ್ಟ್ ಆಗ್ತಾ ಇದೆ. ಆಮೇಲೆ ಏನಂತ ಹೇಳಿದ್ರು, ನೀವು ಮಾಡಿರಿ ಕಾರಣ ಇದು ಪರಲೋಕ ರಾಜ್ಯದಲ್ಲಿ ನೆರವೇರ್ತಾ ಇದೆ ಅಂತ ಹೇಳ್ಬಿಟ್ರು. ಈಗ ನೋಡಿ ಪೌಲ್ ಏನ್ ಹೇಳ್ತಿದ್ದಾರೆ ಮತ್ತು ಕೊರಿಂಥ್ಯದಲ್ಲಿ ಪೌಲ್ ಏನ್ ಹೇಳ್ತಿದ್ದಾರೆ ಅಂತ ನೋಡಿ. 1 ಕೊರಿಂಥ್ಯ 5 ಫಸ್ಟ್ ಓದ್ಬೇಕು. 1 ಕೊರಿಂಥ್ಯ 5:7. ನೀವು ಹುಳಿ ಇಲ್ಲದವರೆನಿಸಿಕೊಂಡಿದ್ದರಿಂದ ಹಳೆ ಹುಳಿಯನ್ನು ತೆಗೆದುಹಾಕಿ ಹೊಸ ಕನಿಕದಂತಾಗಿರ್ರಿ. ಯಾಕೆಂದರೆ ನಮ್ಮ ಪಸ್ಕದ ಯಜ್ಞದ ಕುರಿ ಇದೆ. ನಮ್ಮ ಹೊಸ ಒಡಂಬಡಿಕೆ ಇರುವವರು ನಮಗೆ ಯಾವ ತರ ಹಳೆ ಒಡಂಬಡಿಕೆಯಲ್ಲಿ ಇರುವವರಿಗೆ ಮೋಶೆ ಕುಯ್ದಿರೋ ಕುರಿ ಪಸ್ಕದ ಕುರಿ. ಈಗ ಮೋಶೆ ದೇವರು ಸ್ಥಾನದಲ್ಲಿದ್ದಾರೆ, ಕುರಿ ಬಂದು ಯೇಸು ಆಗ್ಬಿಡ್ತು. ಹಾಗಾದ್ರೆ ದೇವ್ರ ಏನ್ ಮಾಡಿದ್ರು? ನಮ್ಗೆ ದೇವ್ರು ತನ್ನ ಕುರಿಯನ್ನು ಕುಯ್ದಿರೋದು ನಮ್ಗೆ ಪಸ್ಕ ಮಾಡಕ್ಕೆ. ಯಾವ ದಿನ? ಯಾವಾಗೆಲ್ಲ ನೀವು ಕುಡ್ತೀರಂತ ಹೆಂಗ್ ನೆನ್ಸ್ಕೊಳ್ಳೋದು ನಾವು? ಅವರು ಮರಣ ಹೊಂದಿರೋ ದಿನ ನಾವು ನೆನ್ಸ್ಕೊಳ್ಬೇಕಂತೆ. ಅವ್ರು ಮರಣ ಹೊಂದಿರೋ ದಿನ ನಾವು ನೆನ್ಸ್ಕೊಳ್ಬೇಕು. ಮತ್ತು ನಾವು ಪ್ರತಿ ಸಲ ಸುವಾರ್ತೆ ಸಾರುವಾಗ ಅವಾಗೆಲ್ಲ ನಾವು ತಗೊಳ್ಬೇಕಂತ ಹೇಳಲಿಲ್ಲ. ಮತ್ತು ಕೂಡುವಾಗೆಲ್ಲ ನೀವು ಪಸ್ಕ ಮಾಡಿ ಅಂತ ನಮ್ಗೆ ಹೇಳಲಿಲ್ಲ. ಅದು ಕರ್ತನ ಭೋಜನೆ ಅಂತ ಕ್ರೈಸ್ತರು ಮಾಡಿರೋದು. ಕರ್ತನ ಭೋಜನೆ ಅಂತ ಹೇಳಲಿಲ್ಲ. ಅದು ಕರ್ತನ ಭೋಜನೆ ಬೇರೆ, ಪಸ್ಕ ಬೇರೆ ಅಂತ ಕ್ರೈಸ್ತರು ಮಾಡಿರೋದು. ಬಟ್ ದೇವರಿಗೆ ಪಸ್ಕನೇ ಅದು. ಸೊ ಕ್ರಿಶ್ಚಿಯನ್ಸ್ ಹೇಳ್ಬಿಟ್ರು ಅದು ಯೂದರ ಹಬ್ಬ ಪಸ್ಕ, ನಮ್ದು ಕರ್ತನ ಭೋಜನೆ ಅಂತೆ. ಕರ್ತನು ಬಂದ್ಮೇಲೆ ಏನು ತೆಗೆದಾಕಿಲ್ಲ ದೇವರು ಏನಂತ ಹೇಳಿದ್ರು, ಕುರಿ ಅವರಾಗಿದ್ರು, ಅದಕ್ಕೆ ಹಳೆ ಒಡಂಬಡಿಕೆ ಬಂತು, ನೆರಳು ಬಂತು. ಈಗ ಕುರಿ ಕರ್ತನಾಗಿದ್ದಾರೆ, ಆಗ ಏನ್ ಮಾಡ್ಬೇಕು? ಅದೇ ಹಬ್ಬ ಮುಂದುವರಿಸ್ಬೇಕು. ಕಾರಣ ಈ ಹಬ್ಬ ಯಾರ್ದು? ಈ ಹಬ್ಬ ಯೆಹೋವನ ಹಬ್ಬ ಇದು. ಈಗ ನಾವು ಯಾರಲ್ಲಿ ನಿಜ ಸ್ವರೂಪ ಕೊಂಡಾಡ್ತಾ ಇದ್ದೀವಿ? ಯೆಶುವ ಮೆಸ್ಸಿಯದಲ್ಲಿ ನಿಜವನ್ನು ಕೊಂಡಾಡ್ತಾ ಇದ್ದೀವಿ. ಅವ್ರು ಮೋಶೆಯಲ್ಲಿ ನೆರಳನ್ನು ಕೊಂಡಾಡ್ತಾ ಇದ್ರು. ಎಲ್ಲಿಂದ ಬಿಟ್ಟು ಬಂದ್ರು? ಐಗುಪ್ತ ಬಿಟ್ಟು ಬಂದ್ರು. ನಾವೆಲ್ಲಿಂದ ಬಿಟ್ಟು ಬಂದ್ರು? ಪಾಪವನ್ನು ಬಿಟ್ಟು ಬಂದ್ರು. ಅವ್ರು ಎಲ್ಲಿಂದ ಬಿಟ್ಟು ಬಂದ್ರು? ಫಾರೋನ್ ಅರಸನ್ ಕೈಯಿಂದ ಬಿಟ್ಟು ಬಂದ್ರು. ನಾವೆಲ್ಲಿಂದ ಬಂದ್ರು? ಈ ಲೋಕದ ಅಧಿಕಾರಿ ಸೈತಾನ್ ಕೈಯಿಂದ ಬಿಟ್ಟು ಬಂದಿರೋದು. ಅದಕ್ಕೆ ನಾವು ಏನನ್ನು ನೆನ್ಸ್ಕೊಳ್ಬೇಕು? ಕರ್ತನು ಸತ್ತೋಗಿರೋ ದಿನವನ್ನು ನೆನ್ಸ್ಕೊಳ್ಳಕ್ಕೆ ಈ ಹಬ್ಬವನ್ನು ಮಾಡಿ ಅಂತ ನಮ್ಗೆ ಹೇಳ್ಕೊಟ್ಟಿರೋದು. ಅದಕ್ಕೆ ಅವರು 1 ಕೊರಿಂಥ್ಯ 5 ಇದು ಹೇಳ್ಬಿಟ್ಟು 1 ಕೊರಿಂಥ್ಯ 11 ಬಂದಿರೋದು. 11:29 ಇಲ್ಲ 24 ಓದಿ. ನಾನು ಇದು ನಿಮಗೋಸ್ಕರವಾಗಿರೋ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ನನ್ನನ್ನು ನೆನೆಸ್ಕೊಳ್ಳೋಕೆ ಇದು ಮಾಡಿ. ಏನ್ ಮಾಡಿ? ನೀವು ನನ್ನನ್ನು ನೆನೆಸ್ಕೊಳ್ಳಿ. ಏನ್ ನೆನೆಸ್ಕೊಳ್ಬೇಕು? ಇವ್ರು ಹೊಸ ಪಸ್ಕ ಕುರಿ ಆದ್ರಂತ ನೆನ್ಸ್ಕೊಳ್ಬೇಕು. ಆ ಕುರಿಯಿಂದ ಐಗುಪ್ತದಿಂದ ಬಿಡುಗಡೆ ಬಂದಿರೋ ತರ ಆ ಒಂದು ದಿನವನ್ನು ನೆನ್ಸ್ಕೊಳ್ಬೇಕಾಗಿತ್ತು. ಅವರು ಬಂದು ನೆನ್ಸ್ಕೊಳ್ಬೇಕಾಗಿರೋದು. ಈಗ ನೋಡಿ, ಇದೇ ಸಮಯ ನೀವು ವಿಮೋಚನ ಕಾಂಡ 12:40 ನೋಡಿ. ಈ ಪಸ್ಕ ಹಬ್ಬದ ಡೀಟೇಲ್ ನೋಡಿ ಹೆಂಗಿದೆ ಅಂತ. ವಿಮೋಚನ ಕಾಂಡ 12:40.
ಇಸ್ರಾಯೇಲ್ಯರು ಹ್ಮ್ ಐಗುಪ್ತ ದೇಶದಲ್ಲಿ ವಾಸವಾಗಿದ್ದದ್ದು 430 ವರ್ಷ. 430 ವರ್ಷಗಳು ಕಳೆದ ನಂತರ ಅದೇ ದಿವಸದಲ್ಲಿ ಯೆಹೋವನ ಸೈನ್ಯವಲ್ಲೆಲ್ಲ ಐಗುಪ್ತ ದೇಶವನ್ನು ಬಿಟ್ಟು ಹೊರಟು ಹೋದವು. ಹ್ಮ್ ಯೆಹೋವನು ಆ ರಾತ್ರಿಯಲ್ಲಿಯೇ ಆ ರಾತ್ರಿಯಲ್ಲೇ ಅವರನ್ನು ಐಗುಪ್ತ ದೇಶದಿಂದ ಹೊರಗೆ ಬರಮಾಡಿದ್ದರಿಂದ ಹ್ಮ್ ಅವರು ಈ ರಾತ್ರಿಯಲ್ಲಿ ಆತನ ಘನಕ್ಕಾಗಿ ಜಾಗರಣೆಯನ್ನು ಮಾಡಬೇಕು. ಹ್ಮ್ ಇಸ್ರಾಯೇಲರೆಲ್ಲರೂ ತಲಾಂತರಕ್ಕೂ ಯೆಹೋವನಿಗೆ ಈ ಜಾಗರಣೆಯನ್ನು ಮಾಡಬೇಕು. ಏನು ಯಾವ ರಾತ್ರಿ ಕರ್ತನ ಅವ್ರನ್ನು ಬಿಡುಗಡೆ ಮಾಡಿದ್ರು ಅದೇ ರಾತ್ರಿಯನ್ನು ತಲಾಂತರ ಪ್ರತಿ ವರ್ಷ ಅದೇ 1ನೇ ತಿಂಗಳು ಅದೇ 14 ಅದೇ ರಾತ್ರಿ ನೆನ್ಸ್ಕೊಳ್ಬೇಕು. ಏನಂತ? ಮೋಶೆ ಒಂದು ಕುರಿ ಕುಯ್ದು ನಮ್ಮನ್ನು ಬಿಡುಗಡೆ ಮಾಡಿದ್ದಾರೆ. ಅದು ನೀವು ಇಬ್ರಿದಲ್ಲಿ ನೋಡುವಾಗ 11ರಲ್ಲಿ ಮೋಶೆ ಕುರಿದಿರೋ ಕುರಿ ಅಂತ ಹಾಕಿರ್ತಾರೆ. ಇಬ್ರಿ 11:24 24. ಮೋಶೆಯು ದೊಡ್ಡವನಾದ ಮೇಲೆ ಫರೋಹನ ಕುಮಾರ್ತೆಯು ಮಗನೆನಿಸಿಕೊಳ್ಳುವುದು ಬೇಡವೆಂದಿದ್ದು ನಂಬಿಕೆಯಿಂದಲೇ. ಸ್ವಲ್ಪ ಕಾಲ ಪಾಪ ಭೋಗಗಳನ್ನು ಅನುಭವಿಸೋದಕ್ಕಿಂತ ಅದೇ 24 ಸ್ಟಾರ್ಟಿಂಗ್ ಅವರದು. ಆ ಪಸ್ಕ ಬಗ್ಗೆ ಬರೋದು ಇನ್ನು ಸ್ವಲ್ಪ ಮುಂದೆ 28. ಚೊಚ್ಚಲ ಮಕ್ಕಳನ್ನು ಸಂಹರಿಸುವವನು ಇಸ್ರಾಯೇಲರನ್ನು ಮುಟ್ಟದಂತೆ ಅವನು ಪಸ್ಕವೆಂಬ ಊಟವನ್ನು ರಕ್ತ ಪ್ರೋಕ್ಷಣಾಚಾರವನ್ನು ನೇಮಿಸಿದ್ದು ನಂಬಿಕೆಯಿಂದಲೇ. ಪಸ್ಕ ನೇಮನ ಮಾಡಿರೋದು ಮೋಶೆ. ಸೊ ದೇವ್ರ ಮೋಶೆಗೆ ಏನಂತ ಹೇಳಿದ್ರು? ಮೋಶೆ ನೀನ್ ಹೇಳ್ಬೇಕು, ಈ ರಾತ್ರಿ ಬಿಡುಗಡೆ ಮಾಡಿದೀನಿ, ಇದೇ ರಾತ್ರಿ ತಲಾಂತರ ನೀವು ಏನ್ ಮಾಡ್ಬೇಕು? ಕಾರಣ ಇದು ಯೆಹೋವನ ಹಬ್ಬ, ಇದು ನೆರಳಾಗಿರೋದು, ಇದು ನಿಜ ಸ್ವರೂಪ ಬರುವ ತನಕ ಮೋಶೆ ಮಾತಲ್ಲಿ ಮಾಡ್ಬೇಕು. ಸೊ ಮೋಶೆ ಮಾತಲ್ಲಿ ಮಾಡ್ಕೊಂಡು ಬರುವಾಗ ಯೆಹೋವನು ಮೋಶೆ ಮಾತಲ್ಲಿ ಮಾಡಿದ್ರು. ಯಾಕೆ? ಯೆಹೋವ ಒಂದು ನಿಜವಾಗಿರೋ ದೇವರ ಕುರಿ, ಅದು ಸಾಯೋ ರಾತ್ರಿ. ಈಗ ಶಿಷ್ಯರಿಗೆ ಹೇಳ್ತಿದ್ದಾರೆ, ಇದು ನೀವು ಮುಂದೆ ನಡೆಸ್ಬೇಕಂತ ಹೇಳುವಾಗ ಶಿಷ್ಯರು ವರ್ಷಕ್ಕೆ ಒಂದ್ಸಲ ಮಾಡಿರ್ತಾರ, ಇಲ್ಲ ಕೂಡುವಾಗೆಲ್ಲ ಮಾಡಿರ್ತಾರ? ಯೋಚನೆ ಮಾಡಿ ಸಹೋದರಗಳೇ, ನಾನು ಕೇಳೋದು ದೇವ ಜನರಿಗೆ ಯೋಚನೆ ಮಾಡಿ. ಇದು ಶಿಷ್ಯರುಗಳು ಎಲ್ಲ ಸಮಯ ಮಾಡಕ್ ಆಗಲ್ಲ. ಇದು ಬಂದು ಆ ತೋರ್ಸ್ಕೊಟ್ಟಿರೋ ರಾತ್ರಿ ಹಿಡಿದಿ, ಅದಕ್ಕೆ ಅವ್ರಿಗೆ ತೋರ್ಸ್ಕೊಟ್ಟಿರೋ ರಾತ್ರಿಯಲ್ಲಿ ಕರ್ತನು ಇದನ್ನ ಅದೇ ಸಮಯದಲ್ಲಿ ಮಾಡಿದ್ರಂತೆ, ಅವತ್ತು ಹಿಡ್ಕೊಂಡು ಹೋದ್ರು. ಆಗ ಇಷ್ಟು ವಾಕ್ಯ ನಾವು ಓದುವಾಗ ಇದು ವರ್ಷಕ್ಕೊಂದ್ಸಲ ಮಾಡ್ಬೇಕಾಗಿರೋ ಒಂದು ಹಬ್ಬ. ಆಗ ನಮಗೂ ಹೇಳ್ತಾ ಇರೋದು ಅದೇ ಹಬ್ಬವನ್ನು ನೀವು ನೆನ್ ಮಾಡಿ, ಕರ್ತನು ಬರುವ ತನಕ ಅವ್ರ ಮರಣವನ್ನು ನೆನೆಸ್ಕೊಳ್ಳಿ ಅಂತ ಹೇಳೋದು. ಆ ಮರಣ ದಿನವನ್ನು ನೆನೆಸ್ಕೊಳ್ಳೋಕೆ ಹೇಳಿರೋದು. ಆ ಮರಣ ದಿನ ತೋರ್ಸ್ಕೊಟ್ಟು ಅದೇ ಏನಕ್ಕೆ ಹೇಳ್ಬೇಕು ಅವರು? ಸೊ ಮರಣ ದಿನವನ್ನು, ಇದನ್ನು ಕರ್ತನ ಭೋಜನೆ, ದ ಲಾರ್ಡ್ ಸಪ್ಪರು, ದ ಲಾಸ್ಟ್ ಡಿನ್ನರು, ಇದೆಲ್ಲ ಕ್ರೈಸ್ತರು ಮಾಡಿರೋದು, ದೇವರಲ್ಲ. ಆಗ ಈಗ ನಾವು ಮಾಡ್ತಾ ಇರೋದು ಕ್ರಿಸ್ತನಲ್ಲಿ ನಿಜ ಸ್ವರೂಪವಾಗಿರೋ ಪಸ್ಕವನ್ನು ನಾವು ವರ್ಷಕ್ಕೆ ಒಂದ್ಸಲ ಮಾಡಿದ್ರೆ ಮಾತ್ರನೇ ದೇವ್ರ ನಮ್ಗೆ ಹೇಳ್ಕೊಡೋ ಪಾಠ ಇದು. ಕಾರಣ ನಾನು ಒಂದು CSC ಕ್ರಿಶ್ಚಿಯನು, ನಾನು ಎಲ್ಲ ಪೆಂಟೆಕೋಸ್ಟಲ್ ಇರುವಾಗ ಇಷ್ಟು ವರ್ಷ ನಾನು ಇದೇ ತರ ಅವ್ರ ತರ ಮಾಡ್ತಾ ಇದ್ದೆ. 10 ವಯಸ್ಸಿಂದ 26 ವಯಸ್ಸು ತನಕ ನಾನು ಮಾಡ್ತಾ ಇದ್ದೆ. ಆಮೇಲೆ ನನಗೆ ದೇವ್ರು ಹೇಳ್ಕೊಟ್ರು, ಇಲ್ಲ ಈ ತರ ಅಲ್ಲ, ಅಲ್ಲಿ ನಿಜ ಸ್ವರೂಪ ಆಗ್ತಾ ಇಲ್ಲ, ನೀವು ಕೂಡುವಾಗೆಲ್ಲ ಮಾಡೋದಲ್ಲ ಇದು. ನೀವು ಕೂಡುವಾಗೆಲ್ಲ ಮಾಡಿದ್ರು ಬೇರೆ ರೊಟ್ಟಿ ಆಗ್ಬಿಡ್ತದೆ ಅದು. ಬಟ್ ನೀವು ಯಾವತ್ತು ಮಾಡ್ಬೇಕು ಕರೆಕ್ಟಾಗಿ, ಅವರು ಮರಣ ಹೊಂದಿರುವ ಆ ರಾತ್ರಿಯನ್ನು ನೆನೆಸ್ಕೊಳ್ಳಕ್ಕೆ, ಆ ದಿನವನ್ನು ಸಿಲುಬೆಯಲ್ಲಿರೋದು ನೆನೆಸ್ಕೊಳ್ಳಕ್ಕೆ ನೀವು ಇದನ್ನು ಮಾಡಿ ನನ್ನ ಮರಣವನ್ನು ನಾನು ಬರುವ ತನಕ ನೆನೆಸ್ಕೊಳ್ಳಿ ಅಂತ ಇರೋ ಪಾಠ. ನಾವೇನಕ್ಕೆ ಹಬ್ಬವನ್ನು ಮಾಡ್ತಾ ಇದ್ವಿ? ನಿಜ ಸ್ವರೂಪದಲ್ಲಿ ನಾವೊಂದು ಅಂಗ ಆಗೋಕ್ಕೆ ನಾವು ಈ ಪಾಠವನ್ನು ಮಾಡ್ತಾ ಇದ್ವಿ. ಸೊ ಕರ್ತ ಜನರೇ, ನನ್ನ ಕೇಳೋರೆ, ನಾವು ಒಂದು ಭಯ ದೇವರಿಗೆ ವಿಧೇಯರಾಗಬೇಕು ಅಂತ ಭಕ್ತಿಯಲ್ಲಿ ನಾವು ಇದನ್ನು ಹೇಳ್ತಾ ಇರೋದು, ನಮಗೆ ಸತ್ಯದಲ್ಲಿ ನಡಿಬೇಕಂತ. ಸೊ ನನ್ನ ಕೇಳೋರಿಗೆ ಇದು ಇಷ್ಟ ಆಯಿತು ಅಂದರೆ ನೀವು ಇದನ್ನು ಈ ಥರ ನಡಿಬೇಕಂತ ನಾವು ಆಸೆಪಟ್ಟು ಆ ಮಾರ್ಗವನ್ನು ಹುಡುಕ್ಲೇಬೇಕು. ನನ್ನ ಹತ್ರ ಕೇಳಿರೋ ಎಲ್ಲರಿಗೂ ನನ್ನ ಕೃತಜ್ಞತೆಯನ್ನು ಹೇಳಿ ಈ ತರಗತಿಯನ್ನು ನಿಲ್ಲಿಸ್ತಾ ಇದ್ದೀನಿ.